ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. 16ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕೂಡ ಜೀವನದಲ್ಲಿ ಆಗತಕ್ಕಂಥ ಆಗುಗಳಿಗೆ ಅಥವಾ ನಿಮ್ಮ ರಾಶಿಯ ಈ ವಾರದ ಭವಿಷ್ಯದ ಬಗ್ಗೆ ಅಥವಾ ಉನ್ನತಿ ಬಗ್ಗೆ ತಿಳಿಸ್ಕೊಡ್ತೇನೆ. 17ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇದೆ, ಅಂದರೆ ಚೌತಿ ಇದೆ. ಅವತ್ತು ಗಣಪತಿ ಆರಾಧನೆಯನ್ನು ಮಾಡಿ ಖಂಡಿತ ಲಾಭ ಜಾಸ್ತಿ ನೋಡತಕ್ಕಂಥದ್ದು, ಮನಸ್ಸಿಗೆ ಹಾಗೂ ಮನೆಗೆ ಯಥೇಚ್ಛವಾಗಿ ಲಾಭದೊಂದಿಗೆ ಉತ್ತಮ ಆರೋಗ್ಯವನ್ನು ಪಡೆಯತಕ್ಕಂಥದ್ದು, ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ. ಅವತ್ತು ರಾತ್ರಿ ಚಂದ್ರೋದಯ 8:59, ಅಂದರೆ 1 ನಿಮಿಷದ ಕಮ್ಮಿ 9 ಗಂಟೆಗೆ ಆಗುತ್ತೆ. ತದನಂತರವೇ ಆಹಾರ ಸೇವಿಸಿ ಲಾಭ ಜಾಸ್ತಿ ನೋಡತಕ್ಕಂಥದ್ದು ಅಂತ. ಮೊದಲನೇ ರಾಶಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ವಾರ ಜೀವನದಲ್ಲಿ ಖರ್ಚು ಜಾಸ್ತಿ ಅಂತ. ಅಂದರೆ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಆಗಿರುತ್ತೆ, ಸೇವಿಂಗ್ಸ್ನ ಜಾಸ್ತಿ ಮಾಡ್ಕೊಂಡಿರ್ತೀರ. ಈ ಕಡೆ ಲಾಭವೂ ಜಾಸ್ತಿ ಆಗ್ತಿಲ್ಲ, ಕೂಡಿಟ್ಟ ಅಮೌಂಟು ಖರ್ಚು ಜಾಸ್ತಿ ಆಗ್ತಾ ಹೋಗ್ತಿದೆ. ಮನಸ್ಸಿಗೆ ಏನೋ ಒಂಥರ ಕಳವಳ, ಕೂಡಿಟ್ಟದನ್ನು ಖರ್ಚು ಮಾಡಿಬಿಡ್ತಾ ಇದ್ದೀನಲ್ಲಪ್ಪ ಅಂತ. ಖಂಡಿತ ಯೋಚನೆ ಮಾಡಬೇಡಿ. ಭಗವಂತ ಹಣವನ್ನು ಕೊಟ್ಟಿರೋದು ಒಂದಷ್ಟು ಖರ್ಚು ಮಾಡಿ ಇನ್ನೊಂದಷ್ಟು ವಿಚಾರದಲ್ಲಿ ಲಾಭ ನೋಡೋಕೆ ಅಂತ. ಎಲ್ಲವನ್ನ ಅಮೌಂಟ್ ಸೇವ್ ಮಾಡ್ತಾ ಹೋಗ್ತಿದ್ರೆ ಜೀವನ ನಡೆಸೋದೇ ಕಷ್ಟವಾಗತ್ತೆ ಅಂತ. ಹಾಗಾಗಿ ಗೊಂದಲ ಅಥವಾ ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ಇರತಕ್ಕಂಥ ಅಮೌಂಟನ್ನು ಕೊಂಚ ಮಟ್ಟಿಗೆ ಖರ್ಚು ಮಾಡಿ ಮುಂದಿನ ದಿನಗಳಲ್ಲಿ ಲಾಭ ಜಾಸ್ತಿನೇ ನೋಡ್ತಾ ಹೋಗ್ತೀರಿ, ಯಾವ ವಿಚಾರದಲ್ಲಿ ಖರ್ಚು ಮಾಡಿರ್ತೀರಾ ಅಂತ. ನಾನೇನಾರ ಒಳ್ಳೆ ಒಂದು ಫಲವತ್ತಾದ ಮಣ್ಣನ್ನು ತೆಗೆದುಕೊಳ್ಬೇಕಪ್ಪ, ಕೃಷಿಕನಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇರತಕ್ಕಂಥ ಕೆಲಸ ಬಿಟ್ಟು ಬಂದಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ, ಲಾಭ ಜಾಸ್ತಿ ಸಿಗ್ತಾ ಹೋಗುತ್ತೆ ಅಂತ. ಪ್ರಮುಖವಾಗಿ ಅಡುಗು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಮೀನುಗಾರಿಕೆ ಮಾಡಬೇಕು ಅಂತಿದ್ರೆ, ದೊಡ್ಡ ಇಂಡಸ್ಟ್ರಿನ ಕಟ್ಟಬೇಕು ಅಂತಿದ್ದೀನಪ್ಪ, ಅಥವಾ ಒಂದು ಮೆಡಿಕಲ್ ವಿಚಾರದಲ್ಲ ಸಾಧನೆ ಮಾಡಬೇಕು, ಒಳ್ಳೆ ಮೆಡಿಕಲ್ ಸ್ಟೋರ್ನ ಓಪನ್ ಮಾಡಬೇಕು, ಅಥವಾ ಔಷಧಿಗಳನ್ನು ತಯಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಾರ ಮಾಡಿ, ಲಾಭ ಖಂಡಿತ ಕಟ್ಟಿಟ್ಟ ಬುತ್ತಿ ಅಂತ. ಅದಷ್ಟು ಆತ್ಮೀಯರೊಂದಿಗೆ ಸಮ್ಮಿಲನ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಂತ. ನೀವು ಯಾರೋ ಆತ್ಮೀಯರು ಅಂತ ನೀವು ಅಂದ್ಕೊಂಡಿರ್ತೀರಾ, ಅವ್ರ ಜೊತೆ ಮತ್ತೆ ಟಚ್ಗೆ ಬರ್ತಾ ಹೋಗ್ತೀರಾ, ಹೊಸ ಹೊಸ ಐಡಿಯಾಗಳು ನಿಮಗೆ ಬರ್ತಾ ಹೋಗುತ್ತೆ. ದೇಹದಲ್ಲಿ ಏನೋ ಒಂಥರ ಚೈತನ್ಯ, ಏನೋ ಒಂಥರ ಶಕ್ತಿ. ನನಗೆ ಈ ವಾರ ಕೊಂಚ ಮಟ್ಟಿಗೆ ನಷ್ಟ ಆಗ್ತಿದ್ರು ಅಥವಾ ಇರತಕ್ಕಂಥ ಅಮೌಂಟ್ ಖರ್ಚಾಗ್ತಿದ್ರು, ಭವಿಷ್ಯಕ್ಕೆ ಅಮೌಂಟನ್ನು ಖರ್ಚು ಮಾಡ್ತಾ ಇದ್ದೀನಿ, ಏನೋ ಒಂದು ಭವಿಷ್ಯದ ಒಂದು ಮುನ್ನುಡಿ. ಅಂದರೆ ಇರತಕ್ಕಂಥ ಕೆಲಸವನ್ನು ಬಿಟ್ಟು ಬೇರೆ ಒಂದು ಕೆಲಸ ಮಾಡ್ತಾ ಲಾಭದೆಡೆಗೆ ಹೋಗ್ತಾ ಇರ್ತೀರಾ ಅಂತ. ಖಂಡಿತವಾಗಿಯೂ ಖರ್ಚಾದರೂ ಕೂಡ ಕೆಲಸ ಮಾಡ್ತಾ ಹೋಗಿ, ಲಾಭ ಜಾಸ್ತಿಯೇ ಸಿಗುತ್ತೆ. ಪ್ರಮುಖವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಯಾರೋ ಉತ್ತಮವಾದ ಕಲಾವಿದ ಆಗಬೇಕು, ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ನಾಯಕನಾಗಬೇಕು ಅಂತಿದ್ರೆ, ಅಥವಾ ನಾನೊಬ್ಬ ಶಿಕ್ಷಕನಾಗಬೇಕು ಅಂತಿದ್ರೆ ಈ ವಾರ ಮಾಡಿ ಲಾಭ ಜಾಸ್ತಿಯೇ ನೋಡ್ತೀರಾ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಪ್ರಮುಖವಾಗಿ ಸಂಬಂಧಿಗಳೊಂದಿಗೆ ಮಾಡಬೇಕು, ಅಂದರೆ ಸಂಬಂಧಿಕರೊಂದಿಗೆ ಈ ವಾರ ನಾನು ಇನ್ವೆಸ್ಟ್ ಮಾಡಿ ಪಾರ್ಟ್ನರ್ಶಿಪ್ ಮಾಡಬೇಕು ಅಂತಿದ್ರೆ 6 ತಿಂಗಳಿಂದ ವರ್ಷದೊಳಗೆ ಆ ಸಂಬಂಧದಲ್ಲಿ ಬೆರಕು ಬರುತ್ತೆ, ನಿಷ್ಠೆಗಳನ್ನು ಕಟ್ಕೊಳ್ತೀರಾ, ವಿರೋಧ ಜಾಸ್ತಿ ಆಗ್ತಾ ಹೋಗಿರುತ್ತೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈ ವಾರ ಮೇಷರಾಶಿಯವರಿಗೆ ಬೇಡ ಅಂತ. ಸೊ ಮಾಡಿದ್ರೆ ಒಂದಷ್ಟು ವಿರೋಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಈ ವಾರ ನಿಮ್ಮ ಇಷ್ಟದೇವತೆ ಸಹಿತವಾಗಿ ದುರ್ಗಾದೇವಿ ಆರಾಧನೆ ಮಾಡಿ, ಕೊಂಚ ಮಟ್ಟಿಗೆ ಹಿತಶತ್ರುಗಳ ಕಾಟ ಕಮ್ಮಿ ಆಗ್ತಾ ಹೋಗುತ್ತೆ, ಮನಸ್ಸಿಗೆ ಏನೋ ಒಂಥರ ಆನಂದ. ನಿಮ್ಮ ಅದೃಷ್ಟ ಸಂಖ್ಯೆ 3. ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರ ಮನಸ್ಸಿಗೆ ಏನೋ ಒಂಥರ ಆನಂದ ಮೊದಲು 1-2 ದಿನಗಳು, ಆದರೆ ಕೊನೆಯ ದಿನ ಬಂದಾಗ ಮನಸ್ಸಿಗೆ ಏನೋ ಒಂಥರ ಕಳವಳ. ಅಂದರೆ ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, 50-50 ಮನಸ್ಥಿತಿ ಇದ್ದಂಗೆ ಈ ವಾರ ಕಂಪ್ಲೀಟ್. ಏನೋ ಅಭಿವೃದ್ಧಿ ಆಗ್ತಾ ಇದೀನಪ್ಪ, ಜೀವನದಲ್ಲಿ ಎಲ್ಲವೂ ಸಿಗ್ತಿದೆ ಅಂತ ಅಂದ್ಕೊಂಡಿರ್ತೀರ. ಕೊನೆಯ ಭಾಗದಲ್ಲಿ ಇಷ್ಟೇ ಸಿಕ್ಕಿದ್ದ, ಇದಕ್ಕಿಂತ ಜಾಸ್ತಿ ಸಿಗ್ಬೋದಾಗಿತ್ತಾ, ಅಥವಾ ಏನೋ ಸಿಗಬೇಕಾಗಿತ್ತು ಕೊಂಚ ಮಟ್ಟಿಗೆ ಸಿಕ್ಬಿಡ್ತಲ್ಲ ಅಂತ ಒಂದಷ್ಟು ಮನಸ್ಸಿನಲ್ಲೇ ಕೊರಗ್ತಾ ಇರ್ತೀರಾ ಅಂತ. ಖಂಡಿತವಾಗಿ ಆ ಕೊರವಿಕೆ ಇದ್ದರೆ ಬದಿಗೆತ್ತಿಟ್ಬಿಡಿ, ಲಾಭ ಸಿಗುತ್ತೆ ಅಂತ. ಅಂದರೆ ತುಂಬ ಜನ ಅಂದ್ಕೊಂಡಿರ್ತೀರ, ಇಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದ್ದೀನಿ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಹೋರಾಡಿದ್ರು ಕೂಡ ಲಾಭವೇ ಸಿಗ್ತಾ ಇಲ್ಲ, ನನ್ನ ಜೀವನ ಇಷ್ಟೇನಾ ಗುರುಗಳೇ, ಹುಟ್ಟಿದಾಗ್ಲಿಂದ ಇಲ್ಲಿಯವರು ಕೂಡ ಜೀವನವರೆಗೆ ಕಷ್ಟದಲ್ಲೇ ಕಳೆದು ಬಿಟ್ಟಿದ್ದೀನಿ, ಲಾಭ ಯಾವಾಗ ನೋಡ್ತೀನಿ ಅಂತ. ಅಂದರೆ ಭಗವಂತ ಪ್ರತಿಯೊಬ್ಬರು ಕೂಡ ಪರೀಕ್ಷೆ ಮಾಡ್ತಾನೆ. ಮಾಡತಕ್ಕಂಥ ಕರ್ಮ, ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯಲ್ಲಿರುತ್ತೋ ಸತ್ಯಲ್ಲಿರುತ್ತೋ ಲಾಭ ಒಂದಲ್ಲ ಒಂದು ದಿನ ಸಿಗುತ್ತೆ ಅಂತ. ಹಾಗಾಗಿ ವೃಷಭ ರಾಶಿಯವರು ಮಾಡತಕ್ಕಂಥ ಕೆಲಸದಲ್ಲಿ ಲಾಭ ಕಮ್ಮಿಯಾದರೂ ಕೂಡ ಶ್ರದ್ಧೆ ಇರಲಿ, ಸತ್ಯತೆ ಇರಲಿ, ಮುಂದಿನ ದಿನಗಳಲ್ಲಿ ನೀವೇನು ಕಳ್ಕೊಂಡಿದ್ದೀರಾ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ, ಅದಕ್ಕಿಂತ 3-4 ಪುಟ ಲಾಭ ನೋಡಿರ್ತೀರಾ ಅಂತ. ಈ ವಾರ ಕೋರ್ಟು ಮತ್ತು ಕಚೇರಿ ಕೆಲಸದಲ್ಲಿ ಅಥವಾ ಆ ವಿಚಾರಗಳಲ್ಲಿ ವ್ಯಾಜ್ಯದಲ್ಲಿ ಸಿಗಾಕೊಂಡಿದ್ರೆ ಲಾಭ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಒಂದು ತಿಳಿದಿರಲಿ, ನಿಮಗೆ ಆಗಲೇ ಏನಾರು ರೋಗ ಒಕ್ಕರಿಸ್ಕೊಂಡಿದ್ರೆ, ಅಂದರೆ ರೋಗ ಪೀಡಿತರಾಗಿದ್ದರೆ
ಈ ವಾರ ಅದು ಯಥೇಚ್ಛವಾಗಿ ಉಲ್ಬಣವಾಗುತ್ತೆ. ಅಂದರೆ ರೋಗದ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಟ್ಟರೆ ಸ್ವಲ್ಪ ದೇಹವನ್ನು ಇನ್ನೊಂದಷ್ಟು ವರ್ಷ ಇನ್ನೂ ತುಂಬ ಚೆನ್ನಾಗಿ ಇಟ್ಕೊಳ್ಬೋದು ಅಂತ. ಚುಚ್ಚು ಮಾತುಗಳನ್ನು ಜಾಸ್ತಿ ಕೇಳ್ತೀರಾ ಅಂತ, ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಆದರೆ ಒಂದು ಸರಿ ಇಲ್ಲಪ್ಪ ಅಂತ ಹಿಂದೆ ಮಾತಾಡ್ಬಿಟ್ರು ಅಂತ ಮನಸ್ಸಿಗೆ ಬೇಜಾರಾಗುತ್ತೆ. ಆ ಥರ ಯಾವುದೇ ರೀತಿ ಕಳವಳ ಬೇಡ. ಮುಂದಿನ ದಿನಗಳಲ್ಲಿ ಆ ಎಲ್ಲ ವಿಚಾರಕ್ಕೂ ನಿಮ್ಮ ಕಡೆಯಿಂದಲೇ ಉತ್ತರ ಸಿಗ್ತಾ ಹೋಗುತ್ತೆ ಅಂತೇಳಿ. ನೀವು ಈ ವಾರ ನಿಮಗೆ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಒಂದು ಗಿಡಗಳನ್ನು ಪೋಷಣೆ ಮಾಡ್ತಾ ಬನ್ನಿ, ಲಾಭ ಜಾಸ್ತಿ ಸಿಗುತ್ತೆ. ಬಡವರಿಗೆ ಅನ್ನದಾನವನ್ನು ಮಾಡಿ, ಖಂಡಿತವಾಗಿಯೂ ಮಾಡತಕ್ಕಂಥ ಉದ್ಯೋಗದಲ್ಲಿ ಲಾಭ ಸಿಗ್ತಾ ಹೋಗುತ್ತೆ ಅಂತ. ನಿಮ್ಮ ಅದೃಷ್ಟದ ಸಂಖ್ಯೆ 3. ಮುಂದಿನ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಲಾಭ, ಕೊಂಚ ಮಟ್ಟಿಗೆ ವಿರೋಧ. ಅಂದರೆ ಕೆಲಸದಲ್ಲಿ ಇಷ್ಟು ಲಾಭ ಸಿಗ್ತಾ ಇದೆ ಅಂತ ಅಂದ್ಕೊಂಡಿರ್ತೀರ, ವಿರೋಧನೂ ಕೂಡ ಈಗೀಗ ಬರ್ತಾ ಇರುತ್ತೆ ಮೇಲ್ಭಾಗಕ್ಕೆ. ಅಂದರೆ ನೀವೆಷ್ಟು ಅಭಿವೃದ್ಧಿ ಆಗ್ತಾ ಹೋಗ್ತಿರ್ತೀರ ಅಷ್ಟು ನಿಮ್ಮ ಸುತ್ತಮುತ್ತವೇ ನಿಮಗೆ ಶತ್ರುಗಳು ಹುಡ್ತಾ ಹೋಗ್ತಿರ್ತಾರೆ. ಅದು ಹಿತಶತ್ರುಗಳು ಅಂತ ನಿಮಗೆ ಮನಸ್ಸಿಗೆ ಅನಿಸ್ಬಿಡುತ್ತೆ. ಒಳ್ಳೆ ಲಾಭ ನೋಡಿದ್ನಪ್ಪ, ಇವತ್ತು 10 ರೂಪಾಯಿ ಅಷ್ಟು ಕೆಲಸ ಮಾಡಿದೆ, ಒಂದು 12ರಿಂದ 13 ರೂಪಾಯಿ ಅಷ್ಟು ನಂಗೆ ಲಾಭ ಆಯಿತು, ಸಾಕು ಜೀವನಕ್ಕೆ ಅಂತ ಅಂದ್ಕೊಂಡಿರ್ತೀರ. ಪಕ್ಕದಲ್ಲಿ ಯಾರೋ ನಿಮ್ಮ ಜೊತೆಗೆ ಇರ್ತಾರೆ, ಅಯ್ಯೋ ನನಗೆ ಆ ಲಾಭ ಸಿಗ್ತಾ ಇಲ್ವಲ್ಲ, ನಾನೂ ಅಷ್ಟೇ ಕಷ್ಟಪಡ್ತಾ ಇದ್ದೀನಲ್ಲ, ಇವ್ನಿಗೆ ಯಾಕೆ ಇಷ್ಟೊಂದು ಲಾಭ ಸಿಗ್ತಾ ಇದೆ ಅಂತ ನಿಮ್ಮ ಮೇಲೆ ಸ್ವಲ್ಪ ಕೊರಗ್ತಾ ಹೋಗ್ತಿರ್ತಾರೆ. ಅವಾಗ ನಿಮ್ಗೆ ಅನಿಸ್ಬಿಡುತ್ತೆ ಯಾರ ಜೊತೆ ಸೇರಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲೇ ಈ ವಾರ ಕಳೀತಾ ಹೋಗ್ತಿರ್ತೀರಾ ಅಂತ. ಈ ವಾರ ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ಲಾಭವನ್ನು ನೋಡೋಕ್ಕಾಗಲಿಲ್ಲ ಅಂದರೂ ಕೂಡ ಮನಸ್ಸಿಗೆ ಏನೋ ಸಮಾಧಾನ. ಆಗಲೇ ಹೇಳ್ದಂಗೆ ಪರವಾಗಿಲ್ಲಪ್ಪ, ಅದಷ್ಟು ಲಾಭ ಜಾಸ್ತಿಯೇ ನೋಡ್ತಾ ಇದ್ದೀನಿ ಅಂತ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಪ್ರಮುಖವಾಗಿ ನಾನೇನಾರ ಚಿನ್ನದ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತ, ಒಳ್ಳೆ ಜ್ಯುವೆಲ್ಸ್ ಶೋರೂಮ್ನ ಓಪನ್ ಮಾಡಬೇಕು ಅಂತಿದ್ರೆ, ಅಥವಾ ಚಿನ್ನವನ್ನು ನನ್ನ ಶಕ್ತಿನುಸಾರ ಕೂಡಿಟ್ಕೊಳ್ಳೋಣ ಮುಂದೆ ಲಾಭವಾಗುತ್ತಾ ಅಂದರೆ ಖಂಡಿತ ಹೂಡಿಕೆ ಮಾಡಿ, ಲಾಭ ದ್ವಿಗುಣವಾಗುತ್ತೆ ಅಂತ. ತುಂಬ ಜನ ಅಂದ್ಕೊಳ್ತಿರ್ತೀರ, ಒಂದೊಳ್ಳೆ IT-BT ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಳ್ಳೆ ಸಾಮರ್ಥ್ಯ ಇದೆ, ಸಪ್ರೇಟಾಗಿ ಬಂದು ನಾನೇ ಯಾಕೆ ಒಂದು ಸಣ್ಣ ಪುಟ್ಟ ಕಂಪ್ನಿ ಓಪನ್ ಮಾಡಬಾರ್ದು, ಅಥವಾ ಈ ಕಂಪ್ನಿಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಂಗೆ ಪ್ರಮೋಷನೇ ಸಿಗ್ತಾ ಇಲ್ಲ, ಕಂಪ್ನಿ ಚೇಂಜ್ ಮಾಡ್ಬೋದಾ ಅಂತ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇದ್ದರೆ ಈ ವಾರ ಮಾಡಿ, ಲಾಭ ಸಿಗುತ್ತೆ. ಆದರೆ ನಿಮ್ಮ ಅತಿಯಾದ ಬುದ್ಧಿವಂತಿಕೆಯಿಂದಲೇ ಸಮಸ್ಯೆಗಳು ಜಾಸ್ತಿ ಈ ವಾರ ಮಾಡ್ಕೊಳ್ತೀರಾ. ಅಂದರೆ ತುಂಬ ಇಯರಾಗಿ ಯೋಚನೆ ಮಾಡಿಬಿಡ್ತೀರಾ, ಇಲ್ಲೆಲ್ಲೂ ಬೇಡ, 10 ರೂಪಾಯಿ ಲಾಭ ಬರ್ತಿರುತ್ತೆ, ನಿಮಗೆ ಖುಷಿ ಕೊಡ್ತಾ ಇರುತ್ತೆ. ಆದರೆ ಇನ್ನೇನೋ ಬಿಸ್ನೆಸ್ ಮಾಡಿದ್ರೆ ಶಾರ್ಟ್ಕಟ್ಟಲ್ಲಿ ಏನಾದ್ರು ಸ್ವಲ್ಪ ರೀಚ್ ಆದರೆ 20 ರೂಪಾಯಿ ಲಾಭ ಬರುತ್ತಲ್ಲ, ಹೋಗೋಣ ಅಂತ ಏನಾದ್ರು ಹೋದಾಗ ಆ 10 ರೂಪಾಯಿನ ಕಳ್ಕೊಳ್ತೀರಾ. ಹಾಗಾಗಿ ಶ್ರದ್ಧೆ ಇರಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಸತ್ಯತೆ ಇರಲಿ, ನೀವು ಅಭಿವೃದ್ಧಿ ಒಂದು ದಿನ ಕುಂಠಿತವಾಗಿದ್ರೂ ಕೂಡ ಅದು ಶಾಶ್ವತವಾಗಿರುತ್ತೆ ಅಂಥೇಳಿ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಯಥೇಚ್ಛವಾಗಿ ಅವ್ರಿಗೆ ಇಷ್ಟವಾಗಿದ್ದ ವಸ್ತುಗಳನ್ನು ಕೊಡಿಸಿ, ಅಥವಾ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳಿ, ಲಾಭ ಜಾಸ್ತಿ ನೋಡ್ತಾ ಹೋಗ್ತೀರಾ. ಅಂದರೆ ಮನೇಲಿ ಒಳ್ಳೆಯ ವಾತಾವರಣ ಇರುತ್ತೆ ಅಂತೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 9. ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಕೆಲಸದಲ್ಲಿ ಏನೋ ಒಂದು ಭಯದ ವಾತಾವರಣ. ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ, ಯಾರು ಗುರುತಿಸ್ಬಿಡ್ತಾರಪ್ಪ, ನನ್ನ ಕೆಲಸದಲ್ಲಿ ಯಾರ ತಪ್ಪನ್ನು ಕಂಡಿಡಿದು ನನ್ನನ್ನು ಕೆಲಸನ ತೆಗೆದಾಕ್ಬಿಡ್ತಾರೋ, ಅಥವಾ ನಾನು ಮಾಡತಕ್ಕಂಥ ಕೆಲಸದಲ್ಲಿ ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋ ಭಯದಲ್ಲೇ ಈ ವಾರ ಕಳೆದು ಬಿಡ್ತೀರಾ ಈ ಕಟಕ ರಾಶಿಯವರು ಅಂತ. ಈ ವಾರ ನೀವೇನಾರ ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಪ್ರಮುಖವಾಗಿ ನಂತರ ಒಂದು 5 ಲಕ್ಷ ಇನ್ನೊಬ್ಬನ ಹತ್ರ 5 ಲಕ್ಷ ಜೋಡಣೆ ಮಾಡಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಭೂಮಿನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಬೇಡಿ. ಆ ವಿಚಾರದಲ್ಲಿ ಕೋರ್ಟ್ ಕಚೇರಿ ವ್ಯಾಜ್ಯ ಕಟ್ಟಿಟ್ಟ ಬುತ್ತಿ ಅಂತಲೇ. ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಒಳ್ಳೆ ಲಾಭವನ್ನಂತೂ ನೋಡಲ್ಲ, ನಷ್ಟವನ್ನು ನೋಡ್ತೀರಾ, ವ್ಯಾಜ್ಯವನ್ನು ತಂದುಕೊಳ್ತೀರಾ, ಅಮೌಂಟ್ ಕೂಡ ಸ್ಟ್ರಕ್ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಭೂಮಿ ವಿಚಾರದಲ್ಲಿ ಪ್ರಮುಖವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಭೂಮಿಗೆ ಏನಾದ್ರು ಇನ್ವೆಸ್ಟ್ ಮಾಡ್ತಿದ್ರೆ ಖಂಡಿತ ಬೇಡ. ಈ ವಾರ ನೀವು ಏನೋ ಒಂದು ಹೊಸ ಕೆಲಸ ಮಾಡಬೇಕು ಅಂತಿರ್ತೀರ, ಆದರೆ ಆ ಕೆಲಸದಲ್ಲಿ ವಿಘ್ನ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಹಾಗಾಗಿ ಕೊಂಚ ಮಟ್ಟಿಗೆ ಗಣಪತಿ ಆರಾಧನೆ ನೀವೆಷ್ಟು ಕಟಕ ರಾಶಿಯವರು ಈ ವಾರ ಮಾಡ್ಕೊಳ್ತೀರಾ, ವಿಘ್ನಗಳು ದೂರ ಆಗ್ತಾ ಹೋಗ್ತಾ ಇರುತ್ತೆ ಅಂತ. ಜೊತೆಗೆ ಈ ವಾರ ನಾನು ಕೂಲಿ ಕೆಲಸವನ್ನು ಮಾಡ್ತಾ ಇರ್ತೀನಿ, ಒಂದು ಸಣ್ಣ ಪುಟ್ಟ ಮಾಡಿ ದಿನಗೂಲಿ ಕೆಲಸದಿಂದ ಜೀವನವನ್ನು ನಡೆಸ್ಕೊಳ್ತಾ ಇರ್ತೀನಿ ಅಂತ ಹೇಳಿದ್ರೆ ಈ ವಾರ ಒಂಥರ ಜಾಕ್ಪಾಟ್ ಇದ್ದಂಗೆ. ನಿಮಗೆ ಒಂದಷ್ಟು ದಿನಗಳು ಎಲ್ಲೋ ಶ್ರದ್ಧೆಯಿಂದ ಕೆಲಸ ಮಾಡಿರ್ತೀರ, ಆ ಶ್ರದ್ಧೆಯನ್ನು ಗುರುತಿಸಿ ನಿಮ್ಮ ಮಾಲೀಕರು ಅಥವಾ ನಿಮ್ಮ ಗೊತ್ತಿದ್ದ ಹಿತೈಷಿಗಳು ನಿಮಗೊಂದಷ್ಟು ಇಟ್ಕೊಳ್ಳಪ್ಪ ದುಡ್ಡು ಅಂತ ಈ ವಾರ ಕೊಟ್ಟು ನಿಮಗೆ ಪೋಷಣೆ ಮಾಡ್ತಾರೆ. ಆ ದುಡ್ಡಿನಿಂದ ಮನಸ್ಸಿಗೆ ಏನೋ ಒಂಥರ ಚೈತನ್ಯ, ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಸತ್ಯದಿಂದ ನಿಯತ್ತಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದಿನ ಲಾಭ ಸಿಗುತ್ತೆ ಅಂತ. ಅದು ಈ ವಾರ ನೋಡ್ತಕ್ಕಂಥದ್ದು ಅಂತ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಈ ವಾರ ಶುಭದ ವಾರ ಅಂತ. ಅಂದರೆ ನೀವು ಓದಿರೋ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನೀವು ಭಾಗವಹಿಸುವ ಒಂದು ಕ್ರೀಡಾ ಕ್ಷೇತ್ರದಲ್ಲೇ ಆಗಿರ್ಬೋದು, ಒಂದು ಸ್ಪರ್ಧೆಯಲ್ಲೇ ಆಗಿರ್ಬೋದು, ನಿಮಗೆ ಬಹುಮಾನ ಕಟ್ಟಿಟ್ಟ ಬುತ್ತಿ, ಒಳ್ಳೆ ಶ್ರೇಯಸ್ಸು ಕೂಡ ಸಿಗುತ್ತಾ ಹೋಗುತ್ತೆ ಅಂತೇಳಿ. ನೀವು ಆದಷ್ಟು ಕೂಡ ಸುಬ್ರಹ್ಮಣ್ಯನ ಆರಾಧನೆ ಯಥೇಚ್ಛ ಮಾಡ್ತಾ ಬನ್ನಿ, ಲಾಭ ಜಾಸ್ತಿಯೇ ಸಿಗುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 2. ಮುಂದಿನ ರಾಶಿ ಹೋಗೋಕ್ಕಿಂತ ಮುಂಚೆ ಇಂದಿನ ವಿಡಿಯೋದಲ್ಲಿ ಪ್ರಿಯಾಂಕಾ ಅನ್ನೋರು ಒಂದು ಕಮೆಂಟ್ ಮಾಡಿದರು, ಗುರುಗಳೇ ಇದುವರೆಗೂ ಕೂಡ ನಾನು ಜ್ಯೋತಿಷ್ಯನ್ನೇ ಯಾರೋದು ಬೆಳೆಯೋ ಕೇಳಿಲ್ಲ,
ನನಗೆ ಸಾಲ ಬಾಧೆ ಜಾಸ್ತಿ ಆಗ್ತಾ ಇದೆ, ಎಷ್ಟೇ ಮಾಡಿದ್ರು ಕೂಡ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ಲ, ಜೀವನದಲ್ಲಿ ಏನೇ ದುಡಿದ್ರೂ ಕೂಡ ಬರೀ ಸಾಲ ಕಟ್ಕೊಂಡು ಜೀವನವನ್ನೇ ಮಾಡ್ಕೊಳ್ತಾ ಇದ್ದೀನಿ, ನಾನು ಜೀವನದಲ್ಲಿ ಯಾಕಾರ ಬದುಕಿದ್ದೀನೋ ಸಾಯೋ ಬಗ್ಗೆನಾರ ಯೋಚನೆ ಮಾಡ್ಬೋದಾ, ಅಷ್ಟು ಕುಗ್ಗೋಗ್ಬಿಟ್ಟಿದ್ದೀರಾ ಅಂತ ದಯಮಾಡಿ ಆ ಥರದ್ದು ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳನ್ನ ತಲೆಯಲ್ಲಿದ್ದರೆ ಬದಿಗೊತ್ತಿ. ಖಂಡಿತವಾಗಿ ಒಳ್ಳೆಯ ಶುಭ ದಿನ ನಿಮಗಾಗಿ ಕಾಯ್ತಾ ಇದೆ ಅಂತ. ಅಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಲಾಭ ಜಾಸ್ತಿಯನ್ನು ನೋಡ್ತೀರಾ ಅಂತ. ಪ್ರಮುಖವಾಗಿ ಶನಿವಾರದೊತ್ತು ಮನೆ ಒರೆಸ್ಬೇಕಾದ್ರೆ ಒಂದು ಶುಭ್ರವಾದ ನೀರಿಗೆ ಒಂದು 4 ಅರಳುಪ್ಪನ್ನು ಹಾಕಿ ಕೊಂಚ ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸಿ ಆ ಒರೆಸಿದ ನೀರನ್ನು ವಾಶ್ರೂಮ್ ಕಬೋರ್ಡಿಗೆ ಹಾಕತಕ್ಕಂಥದ್ದು. ಖಂಡಿತವಾಗಿಯೂ ವಿತಿನ್ 48 ದಿನ ನಿಮ್ಮ ಸಾಲವನ್ನು ತೀರಿಸ್ಕೊಳ್ಳೋಕ್ಕೆ ಒಂದು ದಾರಿಯೂ ಸಿಗುತ್ತೆ, ಮನಸ್ಸಿಗೂ ನೆಮ್ಮದಿ ಆಗುತ್ತೆ ಅಂತ. ಪ್ರಮುಖವಾಗಿ ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿದೆ. ಅಂದರೆ ನೀವೇನೋ ಕೆಲಸ ಮಾಡಬೇಕು ಅಂತಿರ್ತೀರಾ, ಕೆಲಸ ಮಾಡ್ತಾ ನಿಮ್ಗೆ ಹಿಂಗೆ ಅನಿಸ್ಬಿಡುತ್ತೆ ಅಂದರೆ ಎಷ್ಟು 10 ರೂಪಾಯಿ ದುಡಿದ್ರೂ ಕೂಡ ಸಾಲವೇ ತೀರ್ಸೋಕ್ಕಾಗಲ್ಲ, ನನ್ನ ಜೀವನವೇ ಎಷ್ಟು ಅಂತ ಆಲ್ರೆಡಿ ನಿಮ್ಮ ತಲೆಗೆ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಅದನ್ನು ತಲೆಯಿಂದ ತೆಗೆದುಹಾಕಿ, ಇಲ್ಲ ನಾನು ತೀರಿಸ್ತೇನೆ, ನಾನು ದುಡಿತಕ್ಕಂಥ ಸಾಮರ್ಥ್ಯ ಯಥೇಚ್ಛಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ ನೀವು ವೃದ್ಧಿ ಮಾಡ್ಕೊಂಡೋಗಿ ಖಂಡಿತವಾಗಿ ಲಾಭ ಖಂಡಿತ ಜಾಸ್ತಿ ಆಗುತ್ತೆ ಅಂತ. ಪ್ರಮುಖವಾಗಿ ಕುಲದೇವರ ಆರಾಧನೆ ಮಾಡಿ ಲಾಭ ದ್ವಿಗುಣವಾಗ್ತಾ ಹೋಗುತ್ತೆ ಅಂಥೇಳಿ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು. ನೀವೇ ಮುಂದಿನ ದಿನಗಳಲ್ಲಿ ತಿಳಿಸ್ತೀರ, ಗುರುಗಳೇ ಇರತಕ್ಕಂಥ ಸಾಲ ಬಾಧೆ ಕಮ್ಮಿ ಆಗ್ತಾ ಇದೆ, ಜೀವನದಲ್ಲಿ ನೆಮ್ಮದಿಯಾಗಿದ್ದೇನೆ ಅಂಥೇಳಿ. ಭಗವಂತ ಅಷ್ಟು ನೆಮ್ಮದಿಯನ್ನು ಇರತಕ್ಕಂಥ ಸಾಲ ಬಾಧೆ ನಿವಾರಣೆ ಮಾಡಲಿ ಅಂಥೇಳಿ ನಾನು ಕೂಡ ಆಶಿಸುತ್ತೇನೆ. ಮುಂದಿನ ರಾಶಿ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರ ಮಾಡತಕ್ಕಂಥ 90% ಕೆಲಸದಲ್ಲಿ ಲಾಭ ನೋಡಿದ್ರು ಕೂಡ ಆ 10% ನಷ್ಟವೇ ಮನಸ್ಸಿಗೆ ಘಾಸಿ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅಂದರೆ ಏನೋ ಮಾಡ್ತಾ ಹೋಗ್ತಿರ್ತಾರೆ, ಇನ್ನೇನು 10% ರೀಚ್ ಆದರೆ ಸಕ್ಸಸ್ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಮಧ್ಯದ ಭಾಗದಿಂದ ಅಂದರೆ ವಾರದ ಮಧ್ಯಭಾಗದಿಂದ ಅವ್ರ ದೇಹವೂ ಕೂಡ ಸ್ವಲ್ಪ ಸಮಸ್ಯೆಗೆ ಈಡಾಗುತ್ತೆ. ದೇಹ ಸಪೋರ್ಟೇ ಮಾಡಲ್ಲ ಕೆಲಸ ಕಾರ್ಯಗಳಿಗೆ, ಆರೋಗ್ಯ ಸಮಸ್ಯೆ ಸ್ವಲ್ಪ ದ್ವಿಗುಣವಾಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಜನಗಳ ವಿರೋಧ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಂತ. ಅಂದರೆ ಕೆಲಸ ಎಲ್ಲ ಇನ್ನೇನು ಫಿನಿಶ್ ಆಗ್ತಿದೆ ಅನ್ನೋಷ್ಟರಲ್ಲಿ ಈ ಥರ ಸಮಸ್ಯೆ ಬಾಧಿಸ್ತಾ ಇದ್ದೀರಾ, ಈ ಕಡೆ ಜನಗಳ ವಿರೋಧ ಮಾಡ್ತಾ ಇದ್ದಾರೆ, ಮನಸ್ಸಿಗೆ ಏನೋ ಕಳವಳ, ದೇಹ ಸಪೋರ್ಟ್ ಮಾಡ್ತಾ ಇಲ್ಲ ಅಂಥೇಳಿ ಮಾಡತಕ್ಕಂಥ ಕೆಲಸವನ್ನು ಅವರ ಕೈಯಾರ ಅವರೇ ಪೋಸ್ಟ್ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಮತ್ತು ಈ ಸ್ಥಳದಲ್ಲಿ ನೆಮ್ಮದಿ ಇಲ್ಲಪ್ಪ, ಜನ ಎಲ್ಲವೂ ಕೂಡ ಚುಚ್ಚು ಮಾತಾಡ್ತಿದ್ದಾರೆ, ಎಷ್ಟೇ ಸರಿಯಾಗಿ ಅವ್ರಿಗೆ ನಾನು ಉಪಕಾರ ಮಾಡಿದ್ರು ಕೂಡ ನಾನು ಸರಿ ಇಲ್ಲ ಅನ್ನೋ ಭಾವನೆ ಎಲ್ಲರಿಗೂ ತಲೆಗೆ ಬಂದುಬಿಟ್ಟಿದೆ, ಯಾರೂ ಕೂಡ ನನ್ನನ್ನು ಗೌರವಯುತವಾಗಿ ನಡೆಸ್ಕೊಳ್ತಾ ಇಲ್ಲ ಅಂಥೇಳಿ ಇವರು ಸವಾಸವೇ ಸಾಕು, ಹೊಸ ಸ್ಥಳಕ್ಕೆ ಹೋಗಿ ಹೊಸ ಜೀವನ ಶುರು ಮಾಡೋಣ ಅಂತ ಒಂದಷ್ಟು ಆಲೋಚನೆ ಬರ್ತಾ ಹೋಗುತ್ತೆ. ಒಂದಷ್ಟು ಬಂಧುಗಳ ಮಿಲನವಾಗುತ್ತೆ ವಾರದ ಕೊನೆಯ ದಿನಗಳಲ್ಲಿ, ಅದು ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಗುತ್ತೆ. ಇಷ್ಟು ಜನ ವಿರೋಧ ಮಾಡಿದ್ರು ಕೂಡ ನನಗೆ ಇಷ್ಟವಾದವರು ಅಥವಾ ನನ್ನ ಹಿತೈಷಿಗಳು ನನ್ನನ್ನು ಭೇಟಿ ಮಾಡಿದರು, ನನ್ನ ಸಂಪರ್ಕ ಮಾಡಿದರು, ಮನಸ್ಸಿಗೆ ಆರಾಮ್ಸೆ ಅನ್ನಿಸ್ತಾ ಇದೆ ಅಂತ ಮನಸ್ಸಿಗೆ ಒಂದಷ್ಟು ಪಾಸಿಟಿವ್ ಮೈಂಡ್ಸೆಟ್ಸ್ ಬರುತ್ತೆ. ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅಂತಿದ್ರೆ, ಪ್ರಮುಖವಾಗಿ ನೀರಿನ ಬಿಸ್ನೆಸ್, ಹಾಲಿನ ಬಿಸ್ನೆಸ್, ಒಳ್ಳೆ ಮೆಡಿಕಲ್ ಸ್ಟೋರ್ನ ಈ ವಾರ ಪ್ರಾರಂಭಿಸಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಮಾಡಿ, ಇಲ್ಲ ನಷ್ಟ ಕಟ್ಟಿಟ್ಟ ಬುತ್ತಿ ಅಂತ. ನೀವೇನಾರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಅಥವಾ ನಾನು ಸ್ವಲ್ಪ ಅಮೌಂಟನ್ನು ಫಿನಾನ್ಸ್ ನಡೆಸಬೇಕು ಅಂತಿದ್ರೆ ಲಾಭಕ್ಕಿಂತ ಆ ಹಣದಲ್ಲಿ ನಷ್ಟವನ್ನೇ ನೋಡ್ತೀರಾ. ಜೊತೆಗೆ ಈ ವಿಚಾರದಲ್ಲಿ ವ್ಯಾಜ್ಯಗಳು, ಕೋರ್ಟ್ ಕಚೇರಿ ಹತ್ತುವ ಪರಿಸ್ಥಿತಿಗಳು ಬರುತ್ತೆ ಅಂತ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಒಂದಷ್ಟು ಲಕ್ಷ್ಮಿ ವಿಚಾರದಲ್ಲಿ ಮುಂದುವರಿಯೋದು ತುಂಬ ಉತ್ತಮ ಅಂತ. ಈ ವಾರ ನಿಮಗೆ ಲಾಭ ನೋಡಿದ್ರೂ ಕೂಡ ಮನಸ್ಸಿಗೆ ಕಳವಳ ಕಮ್ಮಿನೇ ಆಗೋದಿಲ್ಲ. ಹಾಗಾಗಿ ಕುಲದೇವರ ಆರಾಧನೆ ಸಹಿತವಾಗಿ ದರ್ಶನವನ್ನು ಮಾಡಿ ಲಾಭ ಖಂಡಿತ ಮನಸ್ಸಿಗೂ ನೆಮ್ಮದಿಯೇ ಸಿಗ್ತಾ ಹೋಗುತ್ತೆ ಅಂತ. ಈ ವಾರ ನಿಮ್ಮ ಅದೃಷ್ಟ ಸಂಖ್ಯೆ 8. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಕೊಂಚ ಮಟ್ಟಿಗೆ ಜಾಕ್ಪಾಟ್, ಕೆಲವು ವಿಚಾರದಲ್ಲಿ ಮನಸ್ಸಿಗೆ ದೊಡ್ಡ ಆಘಾತ. ಅಂದರೆ ತುಂಬ ಟ್ರೈ ಮಾಡ್ತಿರ್ತೀರ, ಅದು ಪ್ರಮುಖವಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್, ನಂಗೆ ಟ್ರಾನ್ಸ್ಫರ್ ಆಗಬೇಕಪ್ಪ, ಈ ಊರು ಸಾಕಾಗ್ಬಿಟ್ಟಿದೆ, ಅಥವಾ ನನ್ನ ಊರಿಗೆ ನಾನು ಸ್ವಂತ ಊರಿಗೆ ಹೋಗಬೇಕು, ಅಥವಾ ಆ ಸ್ಥಳಕ್ಕೆ ಹೋದರೆ ಮನಸ್ಸಿಗೂ ನೆಮ್ಮದಿ, ಕೆಲಸನೂ ಕಮ್ಮಿ ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತೀರ. ಕನ್ಯಾ ರಾಶಿಯವರು ಪ್ರಯತ್ನ ಜಾಸ್ತಿನೇ ಪಡಿ, ಖಂಡಿತವಾಗಿ ಶುಭ ಸುದ್ದಿ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ಯಾವ ಸ್ಥಳ ಸೂಕ್ತ ಅಂತ ನಿಮಗೆ ಅನಿಸ್ತಾ ಇರುತ್ತೆ, ಖಂಡಿತವಾಗಿ ಆ ಸ್ಥಳ ನಿಮಗೆ ಈ ವಾರ ದೊರೆಯುತ್ತೆ ಅಂತೇಳಿ. ಪ್ರಮುಖವಾಗಿ ಸ್ವಲ್ಪ ಅಮೌಂಟನ್ನು ನಾನು ಕೂಡಿಟ್ಟಿದ್ದೇನೆ, ಅದಕ್ಕೆ ಭೂಮಿಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಅಥವಾ ಒಳ್ಳೆ ಚೆನ್ನಾಗಿರೋ ಹೊಲ ಗದ್ದೆ, ಚೆನ್ನಾಗಿರೋ ಕಟ್ಟ ಮನೆ ತೆಗೆದುಕೊಳ್ಬೇಕು, ಅದನ್ನು ಬಾಡಿಗೆಗೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಮಾಡಿ, ಲಾಭ ಜಾಸ್ತಿ ನೋಡ್ತಾ ಹೋಗ್ತೀರಾ. ಭವಿಷ್ಯದಲ್ಲಿ ಅದೇ ಜೀವನಕ್ಕೆ ಒಂದು ಆಧಾರ ಸ್ತಂಭವಾಗತ್ತೆ ಅಂತ. ಆರೋಗ್ಯದಲ್ಲಿ ಕೊಂಚ ಏರುಪೇರು, ದುಃಖದ ಸಂಗತಿ ಅಂದರೆ ಮನಸ್ಸಿಗೆ ಘಾಸಿ ಆಗತಕ್ಕಂಥ ಒಂದು ಶೋಕದ ಘಟನೆ ಅಥವಾ ಒಂದು ಶೋಕ ಸಮಾಚಾರ ನಿಮಗೆ ತಿಳಿಯುತ್ತೆ. ಅದು ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್, ಈ ವಿಚಾರದಲ್ಲಿ ನಷ್ಟವೇ ಆಗ್ತಿರಲಿಲ್ಲ, ಅಥವಾ ಈ ಥರ ಗೊತ್ತಿರೋ ವ್ಯಕ್ತಿಗೆ ಈ ಥರ ಆಗ್ತಾನೆ ಇರಲಿಲ್ಲಪ್ಪ ಅಂತ ಮನಸ್ಸಿಗೆ ಏನೋ ಒಂಥರ ಕಳವಳ, ಶೋಕದ ಒಂದು ಸಮಾಚಾರ ಮನಸ್ಸಿಗೆ ಘಾಸಿ ಮಾಡುತ್ತೆ ವಾರದ ಮಧ್ಯಭಾಗದಲ್ಲಿ.
ಅವಾಗ ಒಂದು 2-3 ದಿನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮನಸ್ಸಲ್ಲಿ ನೆಮ್ಮದಿನೇ ಇಲ್ಲದಂಗೆ ವಿಚಲಿತ ಆಗ್ತೀರಾ. ಪ್ರಮುಖವಾಗಿ ಸಿಮೆಂಟ್, ಕಟ್ಟಡವನ್ನು ಕಟ್ಟತಕ್ಕಂಥ ವಸ್ತುಗಳನ್ನಾಗಿರ್ಬೋದು, ಜಲ್ಲಿಕಲ್ಲಾಗಿರ್ಬೋದು, ಶೃಂಗಾರದ ವಸ್ತುಗಳು, ಮನೆಗೇನಾದ್ರು ಶೃಂಗಾರವನ್ನು ಮಾಡ್ತಿರೋ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಪ್ರಮುಖವಾಗಿ ಬಟ್ಟೆ, ಚರ್ಮ, ಸ್ಲಿಪ್ಪರ್ಗಳನ್ನು ಮಾಡಬೇಕು ಅಂತಿದ್ರೆ ಈ ವಾರ ಆ ಬಿಸ್ನೆಸ್ಸನ್ನು ಮಾಡಿ ಅಥವಾ ಮ್ಯಾನುಫ್ಯಾಕ್ಚರ್ನ ಪ್ರಾರಂಭಿಸಿ ಲಾಭ ಜಾಸ್ತಿಯೇ ನೋಡ್ತೀರಾ. ದೂರದ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಬೇಡ. ಇಲ್ಲಾಂದರೆ ಆ ಪ್ರಯಾಣ ಉದ್ದಕ್ಕೂ ಕೂಡ ಸಮಸ್ಯೆಗಳನ್ನು, ತಡೆಗಳನ್ನು ಜಾಸ್ತಿ ನೋಡ್ತಾ ಹೋಗ್ತಿರ್ತೀರ. ಸ್ವಲ್ಪ ಜಾಗೃತವಾಗುವುದು ತುಂಬ ಉತ್ತಮ. ಪ್ರಮುಖವಾಗಿ ನೀವು ಸತ್ಯನಾರಾಯಣ ಸ್ವಾಮಿನ ಆರಾಧನೆ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳಿ, ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಅಭಿವೃದ್ಧಿಯೂ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 5. ಮುಂದಿನ ರಾಶಿ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರ ಸ್ವಲ್ಪ ಲಾಭ ಜಾಸ್ತಿನೇ ನೋಡ್ತಾ ಹೋಗ್ತಿರ್ತೀರ ಅಂತ. ಪ್ರಮುಖವಾಗಿ ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಕೊಂಚ ಹಿಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಲಾಭ ಜಾಸ್ತಿನೇ ಆಗತ್ತೆ ಅಂತ. ಅಂದರೆ ಮನಸ್ಸಿಗೆ ಸಮಾಧಾನ, ಪರವಾಗಿಲ್ಲಪ್ಪ ಭಗವಂತ ಈ ವಾರ ನನಗೆ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಲಾಭ ಜಾಸ್ತಿಯೇ ಕೊಟ್ಟಿದ್ದಾನೆ, ನನ್ನನ್ನು ಗುರುತಿಸಿದ್ದಾನೆ, ಮನಸ್ಸಿಗೆ ಏನೋ ಸಮಾಧಾನ ಅಂತ ಅಂದ್ಕೊಂಡಿರ್ತೀರ. ಖಂಡಿತವಾಗಿಯೂ ಆ ಧನ್ಯತಾ ಭಾವ ಹಾಗೇ ಇರ್ತಾ ಹೋಗಲಿ. ಇನ್ನು ಮುಂದಿನ ವಾರಗಳು ಕೂಡ ಲಾಭ ಜಾಸ್ತಿಯೇ ನೋಡ್ತಾ ಹೋಗ್ತಿರ್ತೀರಾ ಅಂತ ಒಂದು. ಎರಡನೇದು, ಮನಸ್ಸಿಗೆ ಎಂಥರ ನೆಮ್ಮದಿ, ಪರವಾಗಿಲ್ಲಪ್ಪ ದಷ್ಟು ದಿನಗಳಾದಮೇಲೆ ಯಾಕೋ ಮನಸ್ಸಿಗೆ ಗುರುವಾಗ್ತಾ ಹೋಗ್ತಿದೆ, ಮನಸ್ಸಿನ ಇಷ್ಟಾರ್ಥ ಈ ವಾರ ಖಂಡಿತ ಈಡೇರುತ್ತೆ ಅಂತ. ಪ್ರಮುಖವಾಗಿ ನೀವೇನಾದ್ರು ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಅಥವಾ ತುಂಬ ದೂರಾಲೋಚನೆ ಕೆಟ್ಟ ವಿಚಾರದಲ್ಲಿ, ಅಂದರೆ 10 ರೂಪಾಯಿ ಇದೆ ಯಾರಿಗೋ ಕೊಟ್ಬಿಡೋಣ, ಅದನ್ನು 1 ವರ್ಷ ಬಿಟ್ಟು ನನಗೆ 100 ರೂಪಾಯಿ ಕೊಡ್ತೇನೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಕೊಡಕ್ಕೆ ಹೋಗಬೇಡಿ, ಆ ದುಡ್ಡನ್ನು ಕಳ್ಕೊಂಡ್ಬಿಡ್ತೀರಾ ಅಂತ. ಅಂದರೆ ಏನೋ ಸಣ್ಣ ಪುಟ್ಟ ಸೇವಿಂಗ್ಸ್ ಓಕೆ, 10 ರೂಪಾಯಿ ಕೊಟ್ಟು 100 ರೂಪಾಯಿ ಅಷ್ಟು ಸಂಪಾದನೆ ಮಾಡ್ಬೋದು ಅಂತ ದುರಾಲೋಚನೆ ಇದ್ದರೆ ಖಂಡಿತವಾಗಿ ಲಾಭ ಇಲ್ಲ. ನೀವು ಕಷ್ಟಪಟ್ಟು ಯಾವುದನ್ನು ಕಳಿಸ್ಕೊಂಡಿರ್ತೀರೋ ಅದು ಕೂಡ ಕಳ್ಕೊಂಡ್ಬಿಡ್ತೀರಾ ಅಂತ. ಆ ವಿಚಾರ ಬಗ್ಗೆ ಜಾಗೃತವಾಗಿರಲಿ. ಮನಸ್ಸಿಗೆ ಏನೋ ಒಂಥರ ಆನಂದವೂ ಆಗುತ್ತೆ. ನಿಮ್ಮ ಸ್ನೇಹಿತರ ಮಿಲನವಾಗುತ್ತೆ, ಯಾರು ಬಾಲ್ಯ ಸ್ನೇಹಿತರಾಗಿರ್ಬೋದು, ನಿಮ್ಮ ಪ್ರಾಣ ಸ್ನೇಹಿತರಾಗಿರ್ಬೋದು, ಅವ್ರ ಜೊತೆ ಒಂದು ಒಡನಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರೊಂದಿಗೆ ಮುಂದಿನ ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ಸನ್ನು ಮಾಡುವ ಒಂದು ಮಾತುಕತೆಯೂ ಕೂಡ ಆಗುತ್ತೆ. ಅದು ಮನಸ್ಸು ಒಂಥರ ಪುಳಿಕಿತವಾಗಿ ದೇಹ ಫುಲ್ಲು ಒಂದು ಚೈತನ್ಯ ಜಾಸ್ತಿ ಆಗ್ತಾ ಇರುತ್ತೆ. ನಾಳೆನ ಕೆಲಸ ಈಗಲೇ ಮಾಡ್ಬೋಣ ಅಷ್ಟು ಚೈತನ್ಯದಲ್ಲಿರುತ್ತೆ. ಏನೋ ಮಾಡಬೇಕು, ಹೊಸತನವನ್ನು ಕಲಿಬೇಕು, ಹೊಸದಾಗಿ ಮುಂದೆ ಜೀವನದಲ್ಲಿ ಹೆಜ್ಜೆ ಇಡಬೇಕು, ಅಭಿವೃದ್ಧಿನ ತುಂಬ ನೋಡ್ತಾ ಹೋಗಬೇಕು ಅಂತ ಮನಸ್ಸಿಗೆ ಏನೋ ಒಂಥರ ಖುಷಿ, ಸಂತೋಷ ಈ ವಾರ ಖಂಡಿತ ಸಿಗ್ತಾ ಹೋಗುತ್ತೆ. ಪ್ರಮುಖವಾಗಿ ಯಾರು ಫೋಟೋಗ್ರಾಫರ್ಸ್ ಇರ್ತೀರ, ಅಡುಗೆ ಕೆಲಸಗಳನ್ನು ಯಾರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಕೇಟ್ರಿಂಗ್ ಕೆಲಸ ಯಾರು ಮಾಡ್ತಾ ಹೋಗ್ತಿರ್ತೀರ, ಯಾರು ಸರ್ವಿಸ್ ಸೆಕ್ಟರ್ಗಳನ್ನು ಇರ್ತಾರೆ, ಅಂದರೆ ಸಣ್ಣ ಪುಟ್ಟ ಸರ್ವಿಸ್ಗಳನ್ನು ಯಾರು ಕೊಡ್ತಾ ಹೋಗ್ತಿರ್ತಾರೆ, ಪ್ರಮುಖವಾಗಿ ಆಟೋ ಚಾಲಕರಿಗೆ, ಒಬ್ಬ ಕ್ಯಾಬ್ ಡ್ರೈವರ್ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಈ ವಾರ ಲಾಭ ಜಾಸ್ತಿಯೇ ಸಿಗುತ್ತೆ ಅಂತ. ಹಿಂದಿನ ವಾರ ಹೋಲಿಸ್ಕೊಂಡ್ರೆ ಯಾವ ವಿಚಾರದಲ್ಲಿ ಕಳ್ಕೊಂಡಿರ್ತೀರ ಅದೇ ವಿಚಾರದಲ್ಲಿ ಜನ ನಿಮ್ಮನ್ನ ಗುರುತಿಸಿ ಈ ವ್ಯಕ್ತಿ ಆಗಲ್ಲಪ್ಪ ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ನಿಮಗೆ ಲಾಭವನ್ನು ತಂದು ಕೊಡ್ತಾರೆ. ಅಮೌಂಟಲ್ಲಿ ಕೀರ್ತಿ ಕೂಡ ಸಂಪಾದನೆ ಮಾಡ್ತಾ ಹೋಗ್ತೀರಾ ಅಂತೇಳಿ. ಪ್ರಮುಖವಾಗಿ ಶನೀಶ್ವರನ ಆರಾಧನೆ ಮಾಡಿ ನಿಮಗೆ ಒಳ್ಳೆಯ ನೆಮ್ಮದಿ ಜೊತೆಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೂಡ ಆಗತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 9. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಾರ ಆರೋಗ್ಯದಲ್ಲಿ ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಹೋಗ್ತಿರುತ್ತೆ. ಅಂದರೆ ಈ ಕಡೆ ದೇಹ ಸಪೋರ್ಟ್ ಮಾಡಲ್ಲ, ಒಂದು ದಿನ ಚೆನ್ನಾಗಿದ್ರೆ 2ನೇ ದಿನ ಆರೋಗ್ಯ ಸಮಸ್ಯೆ ಮತ್ತೆ ದ್ವಿಗುಣವಾಗುತ್ತೆ. 2 ದಿನ ಚೆನ್ನಾಗಿರ್ತೀರ, ವಾರದ ಕೊನೆಯ ಭಾಗದಲ್ಲಿ ಮತ್ತೆ ಆರೋಗ್ಯ ಸಮಸ್ಯೆ ಆಗ್ತಾ ಹೋಗ್ತಿರುತ್ತೆ. ಆರೋಗ್ಯದ ಮೇಲೆ ಕೊಂಚ ಮಟ್ಟಿಗೆ ಗಮನ ಹರಿಸೋದು ತುಂಬ ಸೂಕ್ತ ಅಂತ. ಎರಡನೇದು, ಒಬ್ಬ ಸ್ತ್ರೀಯ ಮುಖಾಂತರ ನಿಮಗೆ ಲಾಭ ಆಗುತ್ತೆ. ಒಬ್ಬ ಹೆಣ್ಣುಮಗಳು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಮಾಡತಕ್ಕಂಥ ಉದ್ಯೋಗದಲ್ಲೇ ಇರ್ಬೋದು, ಕೆಲಸದಲ್ಲೇ ಇರ್ಬೋದು, ಅಭಿವೃದ್ಧಿಯ ಕಡೆ ಮುಂದೋಗಲು ಆ ಹೆಣ್ಮಗು ಸಹಾಯವಾಗುತ್ತೆ ಅಂತ. ಮನಸ್ಸಿನ ಇಷ್ಟಾರ್ಥ ಸಿದ್ಧಿ ಉಂಟಾಗತ್ತೆ. ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೂ, ದೇಹ ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತಾರೆ, ನನಗೆ ಕೆಲಸ ಆಗಬೇಕಪ್ಪ ಅಂತ. ಆ ಭಗವಂತನ ಅನುಗ್ರಹದಿಂದ, ನಿಮ್ಮ ಸತ್ಯತೆಯಿಂದ ಖಂಡಿತವಾಗಿಯೂ ಈ ವಾರ ನಿಮಗೆ ಲಾಭ ಆಗ್ತಾ ಹೋಗುತ್ತೆ ಅಂತ. ಪ್ರಮುಖವಾಗಿ ಈ ವಾರ ನಾನು ಯಾವ್ದಾರ ಒಂದಷ್ಟು ವರ್ಷ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಯಾವಾಗ ಬಿಡುಗಡೆ ಆಗುತ್ತೋ, ಎಷ್ಟು ವರ್ಷ ತೆಗೆದುಕೊಳ್ಳುತ್ತಾರೋ ಅಂತ ನಿಮಗೇನೋ ಮನಸ್ಸಿನಿದ್ದರೆ ಒಂದು ಬಾರಿ ಅವರೊಂದಿಗೆ ನೇರವಾಗಿ ಕೂತ್ಕೊಂಡು ಮಾತಾಡಿ, ಅಥವಾ ಪ್ರಯತ್ನ ಯಥೇಚ್ಛವಾಗಿ ಮಾಡಿ. ಕಾನೂನು ಮುಖಾಂತರವೋ ಅಥವಾ ನಿಮ್ಮ ಮಾತುಕತೆ ಮುಖಾಂತರವೋ ಇರತಕ್ಕಂಥ ದೊಡ್ಡ ಸಮಸ್ಯೆ, ಅಂದರೆ ದೊಡ್ಡ ವ್ಯಾಜ್ಯ ನಿವಾರಣೆಯಾಗಿ ನಿಮಗೇ ಲಾಭವಾಗ್ತಾ ಹೋಗುತ್ತೆ ಅಂತ. ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ಪ್ರಗತಿ ಸಿಗ್ತಾ ಹೋಗುತ್ತೆ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿಯೂ ಆಗ್ತಾ ಹೋಗುತ್ತೆ. ಜೊತೆಗೆ ಲಾಭವನ್ನು ಕೂಡ ಎತ್ತಿಟ್ಕೊಳ್ತೀರಾ. ಸಹಿತವಾಗಿ ಆರೋಗ್ಯದ ಮೇಲೆ ಕೊಂಚ ಗಮನ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವೇನು ಕೂಡಿಟ್ಟಿದ್ದೀರಾ ಅಷ್ಟು ಆರೋಗ್ಯ ಸರಿ ಮಾಡಲು ಅದನ್ನು ಖರ್ಚಾಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಇರತಕ್ಕಂಥದ್ದು ತುಂಬ ಸೂಕ್ತ. ಈ ವಾರ ಕೃಷಿಕರಿಗೆ ಒಳ್ಳೆಯ ವಾರ, ಒಳ್ಳೆಯ ಲಾಭವನ್ನೇ ನೋಡ್ತಾ ಹೋಗ್ತೀರಾ. ಪ್ರಮುಖವಾಗಿ ಯಾರು ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅಥವಾ
ಷೇರು ಮಾರ್ಕೆಟಲ್ಲಿ ಒಳ್ಳೆ ಅಭ್ಯಾಸ ಮಾಡ್ಕೊಳ್ಬೇಕಪ್ಪ, ನಾನು ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಿದ್ದೀರಾ, ಅಥವಾ ಹೈಯರ್ ಎಜುಕೇಷನ್ ಅನ್ನು ಫಾರಿನ್ಗೆ ಹೋಗಿ ಒಳ್ಳೆ ಎಜುಕೇಷನ್ ಮಾಡಿ ನಾನು ಇಂಡಿಯಾಗೆ ಬಂದು ದೊಡ್ಡ ಕಂಪ್ನಿಯನ್ನು ಓಪನ್ ಮಾಡಬೇಕು, 100 ಜನ ಕೆಲಸ ಕಾರ್ಯಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವಾರ ಮುನ್ನುಗ್ಗಿ ಲಾಭ ವೃಶ್ಚಿಕ ರಾಶಿಯವರು ಯಥೇಚ್ಛವಾಗಿ ನೋಡ್ತಾ ಹೋಗ್ತಿರ್ತೀರಾ ಅಂಥೇಳಿ. ನೀವು ಈ ವಾರ ಶಿವನ ಆರಾಧನೆ ಮಾಡಿದರೆ ಏನೋ ಒಂಥರ ಆರೋಗ್ಯದಲ್ಲೂ ವೃದ್ಧಿ ಆಗುತ್ತೆ, ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 2. ಗುರುನನ್ನವರು ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು, ಗುರುಗಳೇ ಮುಂದಿನ ದಿನ ಅಥವಾ ಮುಂದಿನ ನನ್ನ ಭವಿಷ್ಯ ಹೇಗಿದೆ ಅಂತ. ಖಂಡಿತವಾಗಿಯೂ ಇನ್ನು 1 ವರ್ಷದ ನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ, ಮಾಡತಕ್ಕಂಥ ಕೆಲಸದಲ್ಲಿ ಲಾಭವನ್ನೇ ನೋಡತಕ್ಕಂಥದ್ದು ಅಂತ. ನಿಮಗೆ ಸ್ವಾಭಿಮಾನ ಜಾಸ್ತಿ, ನೀವು ಯಾರಂಡರಲ್ಲೂ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ನಿಮ್ಮ ಅಂಡರಲ್ಲಿ ಎಲ್ಲರೂ ಬರಬೇಕು ಅಂತ ನೀವು ಅಪೇಕ್ಷೆ ಮಾಡ್ತಾ ಹೋಗ್ತೀರಾ. ನೀವು ನಾನಾಯಿತು ನನ್ನ ಕೆಲಸ ಆಯಿತು, ಜೊತೆಗೆ ಎಲ್ಲ ಕೆಲಸದಲ್ಲೂ ನಾನೇ ಕೂಡ ಬಾಸ್ ಆಗಿರಬೇಕು ಅಂತ ಆಲೋಚನೆ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಅದು ಸಣ್ಣ ಕೆಲಸವೇ ಇರಲಿ, ದೊಡ್ಡ ಕೆಲಸವೇ ಇರಲಿ, ಬಿಸ್ನೆಸ್ಸೇ ಮಾಡ್ತಿರಲಿ, ಅಥವಾ ನೀವೊಂದು ಚಿಕ್ಕ ಕಂಪ್ನಿಲಿ ಕೆಲಸವೇ ಮಾಡಲಿ, ಅಥವಾ ಉದ್ಯೋಗನೇ ಮಾಡದೆ ಹಾಗೇ ಇರಲಿ, ನೀವು ಹೇಳೋ ಮಾತು ಎಲ್ಲರೂ ಕೇಳಬೇಕು, ನೀವು ಮಾಡತಕ್ಕಂಥ ಉದ್ಯೋಗ ಎಲ್ಲರಿಗಿಂತ ಟಾಪಲ್ಲಿ ಇರಬೇಕು ಅಂತ ನಿಮ್ಮ ಆಲೋಚನೆ ಇರುತ್ತೆ. ಒಳ್ಳೆ ಸುಂದರ ಜೀವನವನ್ನು ನೀವು ಕಟ್ಕೊಳ್ಬೋದು ಅಂತ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವಾರ ಕೊಂಚ ಹಿತಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಈ ವಾರ ಕಳೆಯೋಷ್ಟರಲ್ಲಿ ಭಯದ ವಾತಾವರಣ, ಜೊತೆಗೆ ಈ ಕಡೆ ಅಕ್ಕಪಕ್ಕದ ಮನೆಯವರು ಸರಿ ಇಲ್ಲ, ಸ್ವಲ್ಪ ನನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಒಂದು ಗೊಂದಲದ ಗೂಡು ಮಾಡ್ತಾ ಇದ್ದಾರೆ ಮನಸ್ಸನ್ನು, ಏನೋ ಚುಚ್ಚು ಮಾತುಗಳನ್ನು ಆಡ್ತಾರೆ. ಈ ಕಡೆ ಕೆಲಸಕ್ಕೆ ಬರ್ತೀನ, ಕೆಲಸದಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇಲ್ಲ ನನಗೆ, ಎಲ್ಲವೂ ಕೂಡ ಹಿಂದೆ ಮುಂದೆ ಆಗ್ತಿದೆ, ಎಲ್ಲವೂ ಬೇಡ ದೂರದ ಪ್ರಯಾಣ ಮಾಡೋಣ. ಆ ಪ್ರಯಾಣದಲ್ಲೂ ಕೂಡ ಒಂದಷ್ಟು ಪ್ರಯಾಣಿಕರು ಯಾರ ಜೊತೆಗೆ ಬಂದಿರ್ತಾರೆ ಅವರು ಕೂಡ ಮನಸ್ಸಿಗೆ ಏನೋ ಕಿರಿಕಿರಿ ಮಾಡ್ತಾರೆ. ಆ ಸ್ಥಳಕ್ಕೆ ಹೋಗ್ತಾರೆ, ಆ ಸ್ಥಳದಲ್ಲೂ ಕಿರಿಕಿರಿ ಆಗ್ತದೆ. ನಿಮ್ಗೆ ಹೆಂಗೆ ಅನಿಸ್ಬಿಡುತ್ತೆ, ಇಲ್ಲೇ ಹೋದ್ರೂ ಕೂಡ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಧನುಸ್ಸು ರಾಶಿಯವ್ರಿಗೆ ಅನಿಸುತ್ತೆ. ಅಥವಾ ಯಾವುದೇ ರೀತಿ ಭಾವನೆ ಬೇಡ, ಖಂಡಿತವಾಗಿ ಒಂದು 2-3 ದಿನ ಅಥವಾ ವಾರದ ಕೊನೆಯ ಭಾಗದವ್ರಿಗೆ ಅನಿಸುತ್ತೆ, ವಾರದ ಕೊನೆಯ 2-3 ದಿನ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಆಗ್ತಾ ಹೋಗ್ತಿರುತ್ತೆ ಅಂತ. ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ, ಕುಟುಂಬದಲ್ಲಿ ಘರ್ಷಣೆ ಜಾಸ್ತಿ ಆಗ್ತಾ ಹೋಗಿರುತ್ತೆ, ಮನಸ್ಸಿಗೆ ಏನೋ ಒಂಥರ ಗುರುಗಳೇ ಜೀವನದಲ್ಲಿ ನನಗೆ ಒಳ್ಳೆ ಸಮಯ ಬರುತ್ತಾ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅಂದರೆ 7:30 ನಡೀತಾ ಇರುತ್ತೆ, ಒಂದೊಂದ್ಸಲಿ ಆಲೋಚನೆ ಬಂದ್ಬಿಡುತ್ತೆ. ಸಹಿತವಾಗಿ ಮಾಡತಕ್ಕಂಥ ಕೆಲಸದಲ್ಲಿ ವಿಘ್ನ ಬಂದರೂ ಕೂಡ ಯಶಸ್ಸನ್ನು ಕಾಣ್ತೀರಾ ಅಂತ. ಅಂದರೆ ನೀವು ಇಟ್ಟಿರತಕ್ಕಂಥ ಹೆಜ್ಜೆನ ಹಿಂದೆ ಇಡೋದಿಲ್ಲ, ಕಷ್ಟವೋ ಸುಖವೋ ನನಗೆ ಅದರ ಲಾಭ ಬೇಕು, ಆ ಥರ ಯಥೇಚ್ಛವಾಗಿ ಕೆಲಸ ಮಾಡ್ತೀರಾ ಶ್ರದ್ಧೆಯಿಂದ. ಆ ಶ್ರದ್ಧೆ ನಿಮ್ಮನ್ನು ಕಾಪಾಡುತ್ತೆ ಅಂತ. ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿರೋರು, ಸಿನಿಮಾ ಕ್ಷೇತ್ರದಲ್ಲಿದ್ದವರು ಈ ವಾರ ಲಾಭ ಜಾಸ್ತಿನೇ ನೋಡತಕ್ಕಂಥದ್ದು ಅಂತ. ಭಗವಂತನ ಅನುಗ್ರಹದಿಂದ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಭವಿಷ್ಯದಲ್ಲಿ ಲಾಭ ಜಾಸ್ತಿ ನೋಡ್ತಾ ಹೋಗ್ತೀರಾ. ಅಂದರೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗಲಿಲ್ಲ ಅಂದರೂ ಕೂಡ ಫ್ಯೂಚರಲ್ಲಿ ಒಳ್ಳೆ ಲಾಭ, ಯಶಸ್ಸು, ಕೀರ್ತಿ ಸಿಗುತ್ತೆ ಅಂತ. ತುಂಬ ಜನ ಅಂದ್ಕೊಳ್ತಿರ್ತೀರ, ನಾನೀಗ ಪ್ರಯತ್ನ ಪಡ್ತಾ ಇದ್ದೀನಿ, ನನಗೆ ಏನು ರಿಸಲ್ಟೇ ಸಿಗ್ತಾ ಇಲ್ಲ, ನಾನು ಏನಕ್ಕೆ ಪ್ರಯತ್ನ ಪಡಬೇಕು, ನೀನಕ್ಕೆ ಕೆಲಸ ಮಾಡಬೇಕು ಅಂತ. ಅಂದರೆ ತುಂಬ ಜನ ಅಂದ್ಕೊಳ್ತಿರ್ತಾರೆ, ನಾನು ಹಾಕೋ ಶ್ರಮಕ್ಕೆ ಬೇರೆಯವರ ನನ್ನ ಸ್ಥಾನದಲ್ಲಿದ್ದರೆ ಒಳ್ಳೆ ಲಾಭ ನೋಡ್ತಿದ್ರು, ತುಂಬ ಶ್ರಮ ಪಡ್ತಾ ಇದ್ದೀನಿ ಆದರೆ ಲಾಭ ಕಮ್ಮಿ ಆಗ್ತಾ ಹೋಗ್ತಿದೆ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತ ಯೋಚನೆ ಮಾಡಬೇಡಿ. ಭವಿಷ್ಯದಲ್ಲಿ ಪ್ರಮುಖವಾಗಿ ಇನ್ನು 6 ತಿಂಗಳು ವರ್ಷದಲ್ಲಿ ಒಳಗಡೆ ನಿಮಗೇನು ಪರಿಶ್ರಮವನ್ನು ಪಟ್ಟಿದ್ದೀರಾ, ದ್ವಿಗುಣ ಲಾಭವನ್ನು ನೋಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ನೀವು ಗುರು ರಾಘವೇಂದ್ರ ಆರಾಧನೆ ಮಾಡಿ, ಖಂಡಿತವಾಗಿ ರಾಯರ ಅನುಗ್ರಹದಿಂದ ಬರತಕ್ಕಂಥ ಅಷ್ಟು ಅಡೆತಡೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 4. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರ ಕೊಂಚ ಬಿಡುಗಡೆಯ ವಾರ ಅಂತ. ಅಂದರೆ ಮಾಡತಕ್ಕಂಥ ಅಷ್ಟೋ ಕೆಲಸದಲ್ಲಿ ಒಳ್ಳೆ ನೆಮ್ಮದಿಯನ್ನು, ಲಾಭವನ್ನು, ಮನಸ್ಸಿಗೆ ಏನೋ ಒಂಥರ ಸಂತೋಷವಾದ ವಾತಾವರಣ ಇರುತ್ತೆ ಅಂತ. ಈ ವಾರ ನೀವೇನೇ ಹೊಸ ಕೆಲಸ ಪ್ರಾರಂಭಿಸಬೇಕು ಅಂತಿದ್ರು ಒಂಥರ ಚೈತನ್ಯ ಇರುತ್ತೆ ದೇಹದಲ್ಲಿ. ನಿಮ್ಮ ಜೊತೆ ಯಾರು ಇರ್ತಾರೋ ಎಲ್ಲರೂ ಕೂಡ ಒಳ್ಳೆ ನಿಮಗೆ ಸಹಾಯ ಅಥವಾ ಸಪೋರ್ಟ್ ಮಾಡ್ತಾರೆ. ಇಲ್ಲ ನೀನು ಮಾಡಪ್ಪ, ಈ ವಾರ ಖಂಡಿತ ಲಾಭ ಸಿಗುತ್ತೆ ಅಂತ. ತುಂಬ ಜನ ಮಕರ ರಾಶಿಯವರು ಒಂದು 6 ತಿಂಗಳು ಮುಂಚೆ ಬಂದು ನಂತರ ತುಂಬ ಜನ ಕೇಳ್ತಾ ಇರ್ತಾರೆ, ಶನೇಶ್ವರ ಅಂದರೆ ಕರ್ಮದ ಅಧಿಪತಿ ಅಂತ. ದಿಸ್ ಐ ಲುಕ್ ಲೈಕ್ ಎ ಮಿರರ್ ಅಂತ ಹೇಳ್ತೀವಿ, ಕನ್ನಡಿ ಥರ ಇರ್ತಾನೆ, ನಾವೇನನ್ನ ಮಾಡ್ತೀವಿ ಶನೇಶ್ವರ ಹಾಗೆ ನಮಗೆ ಕೊಟ್ಬಿಡ್ತಾನೆ ಅಂತ. ಗೊತ್ತಿಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀನಿ, ಮನಸ್ತಾಪಗಳಾಗಿದೆ, ಭಿನ್ನಾಭಿಪ್ರಾಯಗಳಾಗಿದೆ, ದೇಹದಲ್ಲಿ ಆರೋಗ್ಯ ಕುಂದುತ್ತಾ ಹೋಗ್ತಿದೆ, ಕೋರ್ಟು ಕಚೇರಿ ಅಂತೆಲ್ಲ ಅಲಿಸ್ಬಿಟ್ಟಿದ್ದಾನೆ ಭಗವಂತ ಒಂದಷ್ಟು ಜನಗಳಿಗೆ. ನಾನು ಹಿಂಗೆ ಎದ್ಬಿಡ್ತೀನಿ ಅಂತ ಅನ್ನಿಸ್ತಿದ್ರೆ ಖಂಡಿತವಾಗಿಯೂ ನಿಮ್ಮ ಅಷ್ಟೂ ಸಮಸ್ಯೆಗಳಿಗೆ ಒಂದಷ್ಟು ಫುಲ್ ಸ್ಟಾಪ್ ಇದ್ದಂಗೆ ಆಗುತ್ತೆ. ನೀವು ಮಾಡ್ತಕ್ಕಂಥ ಅಷ್ಟೂ ಕೆಲಸದಲ್ಲಿ ಲಾಭ, ಕೀರ್ತಿ, ಯಶಸ್ಸು ಸಿಗುತ್ತೆ. ಮನಸ್ಸಿನಲ್ಲಿ, ಮನೆಯಲ್ಲಿ ಶುಭದ ವಾತಾವರಣ, ಏನೋ ಮನೇಲಿ ದೊಡ್ಡ ಫಂಕ್ಷನ್ ಆಗ್ತಾ ಇದೆ, ಅಷ್ಟು ಸಂತೋಷ ತುಂಬ ತುಳುಕುತ್ತೆ, ನೆಮ್ಮದಿಯೂ ಇರುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗ್ತಾ ಹೋಗುತ್ತೆ ಅಂತ. ನೀವೇನೇ ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ, ಲಾಭ ಜಾಸ್ತಿ ನೋಡ್ತಾ ಹೋಗ್ತೀರಾ. ರಿಯಲ್ ಎಸ್ಟೇಟ್ ಯಾರು ಮಾಡ್ತಾ ಇದ್ದರೆ ಲಾಭ ಸಿಗದೆ ವ್ಯಾಜ್ಯದಲ್ಲಿ ಪ್ರಮುಖವಾಗಿ ಘರ್ಷಣೆಗಳಲ್ಲಿ ಸಿಗಾಕೊಂಡ್ಬಿಡ್ತೀರ. ಅವರು ಸ್ವಲ್ಪ ಜಾಗೃತವಾಗಿರಿ. ಈ ವಾರ ಭೂಮಿಯನ್ನು ಸೇಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತಿದ್ರೆ ಪೋಸ್ಟ್ಪೋನ್ ಮಾಡಿ ಮುಂದಿನ ವಾರಕ್ಕೆ ಇಟ್ಕೊಂಡ್ರೆ ತುಂಬ ಸೂಕ್ತ ಅಂತ. ಪ್ರಮುಖವಾಗಿ ಈ ವಾರ ವಿಷ್ಣುವಿನ ಆರಾಧನೆ ಮಾಡಿ,
ಲಾಭ ಜೊತೆಗೆ ಉತ್ತಮ ನೆಮ್ಮದಿಯನ್ನು ಐಶ್ವರ್ಯವನ್ನು ಹೊಂದುವರಾಗ್ತೀರಾ ಅಂತ. ವಿಷ್ಣು ಸಹಸ್ರನಾಮವನ್ನು ಕೇಳ್ತೀರಾ ಅಥವಾ ಬುಧವಾರ ಒಂದು ಹೆಸರು ಕಾಳನ್ನು ಬಡವರಿಗೋ ಅಥವಾ ಹಸುವಿಗೋ ತಿನ್ನಿಸ್ತಾ ಬರ್ತೀರಾ. ನೆನೆಸಿಟ್ಟು ತಿನ್ನಿಸ್ತಾ ಬಂದರೆ ಖಂಡಿತವಾಗಿಯೂ ನಿಮಗೆ ಎಲ್ಲ ಕೆಲಸದಲ್ಲೂ ವೃದ್ಧಿ ಆಗ್ತಾ ಹೋಗುತ್ತೆ. ಮನಸ್ಸಿನ ಇಷ್ಟೇಶ್ವರನ್ನು ಕೂಡ ಭಗವಂತ ಈಡೇರಿಸ್ಕೊಡ್ತಾನೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ವಾರ ನೆಮ್ಮದಿಯೇ ಇರೋದಿಲ್ಲ. ಅಂದರೆ ಎಲ್ಲ ಕೆಲಸದಲ್ಲೂ ಏನೋ ಒಂಥರ ಗೊಂದಲ ಅಥವಾ ಕೆಲಸವೇ ಮುಂದೋಗ್ತಾ ಇರೋದಿಲ್ಲ ಅಂತ. ಫಾಸ್ಟಾಗಿ ನಡೀತಿದ್ದ ಕೆಲಸ ಸಡನ್ಲಿ ಬ್ರೇಕ್ ಕೊಟ್ಟಾಗ ನಿಂತ್ಕೊಂಡ್ಬಿಡುತ್ತೆ. ಅಥವಾ ಜನ ನೀವೇನೋ ಒಂದು ಕೆಲಸದಲ್ಲಿ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತೀರ, ಎಷ್ಟು ನಿಮ್ಮನ್ನು ಹೊಗಳ್ತಾ ಇರ್ತಾರೆ ಅಂದರೆ ಈ ವ್ಯಕ್ತಿನೇ ಸರಿ ಕಣಪ್ಪ, ಈ ವ್ಯಕ್ತಿ ಬಿಟ್ಟು ಇನ್ನು ಯಾರೂ ಕೆಲಸ ಮಾಡಲ್ಲ ಅಂತಿದ್ದವರು ನೀನು ಸರಿಯೇ ಇಲ್ಲ, ಈ ಕೆಲಸಕ್ಕೆ ಬೇರೆಯವ್ರನ್ನ ಯಾರನ್ನು ನೋಡ್ಕೊಳ್ಬೋದಾ ಅಂತ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ನಿಮ್ಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಇಷ್ಟು ವರ್ಷ ನಾನು ಶ್ರಮ ಪಟ್ಟಿದ್ದಕ್ಕೆ ಕೊಂಚ ಸಣ್ಣ ಪುಟ್ಟ ತಪ್ಪಾಗಿದ್ದಕ್ಕೆ ನನಗೆ ಯಾಕೆ ಭಗವಂತ ಈ ರೀತಿ ಶಿಕ್ಷೆ ಕೊಡ್ತಿದ್ದಾನೆ ಅಂತೇಳಿ ಕೊಂಚ ಮಟ್ಟಿಗೆ ಅನಿಸ್ತಾ ಬಂದ್ಬಿಡುತ್ತೆ ಅಂತ. ಪ್ರಮುಖವಾಗಿ ನಿಮಗೆ ಮನಸ್ಸಿಗೆ ಏನೋ ಒಂಥರ ಗೊಂದಲ, ಮಾಡತಕ್ಕಂಥ ಒಂದಷ್ಟು ವ್ಯಾಪಾರದಲ್ಲಿ ಲಾಭವನ್ನೇ ನೋಡೋದಿಲ್ಲ ಅಂತ. ಫ್ರೂಟ್ಸ್ ಸ್ಟಾಲ್ಗಳನ್ನು ಇಟ್ಕೊಂಡಿದ್ದೀರಾ, ದೊಡ್ಡ ನಂತರ ಶೋರೂಮ್ ಇದೆ, ಒಂದಷ್ಟು ಟಿ ವಿ ಕ್ಯಾಮ್ರಾಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದೆ, ನಂತರ ದೊಡ್ಡ ಬಟ್ಟೆ ಅಂಗಡಿ ಇತ್ತು, ಲಕ್ಷಾಂತರ ಜನ ಬಂದು ಕೊಂಡ್ಕೊಂಡು ಹೋಗ್ತಾ ಇದ್ರು, ಹಬ್ಬ ಹರಿದಿನಗಳಿದ್ರು ಕೂಡ ನನಗೆ ವ್ಯಾಪಾರ ಆಗ್ತಾ ಇಲ್ಲ, ಆ ಥರ ಮನಸ್ಸಲ್ಲಿ ಒಂಥರ ಗೊಂದಲಗಳು ಶುರು ಆಗ್ತಾ ಹೋಗುತ್ತೆ. ಲಕ್ಷ್ಮಿ ಇದ್ದರೂ ಕೂಡ 10 ರೂಪಾಯಿ ಬಂದರೆ ಈ ಕಡೆ ಗೊತ್ತಿಲ್ಲ 20 ರೂಪಾಯಿ ಅಷ್ಟು ಖರ್ಚು ಮಾಡಿಬಿಟ್ಟಿರ್ತೀರ. ಹೇಗೆ ಲಕ್ಷ್ಮಿ ಬರ್ತಾ ಇದ್ದಾಳೋ ಆ ಥರ ನಿಂತ್ಕೊಳ್ತಾನೆ ಇಲ್ವಲ್ಲ ಅಂತ ಮನಸ್ಸಿಗೆ ಏನೋ ಒಂಥರ ಕಳವಳ. ಎಷ್ಟೇ ಶ್ರಮಪಟ್ಟರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಕುಂದಲವಾಗ್ತಿದೆ, ಸ್ವಲ್ಪ ಕುಂಠಿತವಾಗ್ತಿದೆ ಅಂತ ಮನಸ್ಸಿಗೆ ಏನೋ ಒಂಥರ ತಳಮಳವು ಕೂಡ ಆಗ್ತಾ ಇರುತ್ತೆ. ಯಾವುದೇ ರೀತಿಯ ಭಯಪಡೋ ಅವಶ್ಯಕತೆ ಇಲ್ಲ. ಹೊಸ ಏನೇ ಕೆಲಸ ಮಾಡ್ತೀನಿ ಅಂದರೂ ಸ್ವಲ್ಪ ನಿಲ್ಲಿಸಿ ಮುಂದಿನ ವಾರಕ್ಕೆ ಮಾಡಿ, ಲಾಭ ನೀವೇ ನೋಡ್ತಾ ಹೋಗ್ತೀರಾ ಅಂತೇಳಿ. ವಿದ್ಯಾರ್ಥಿಗಳು ಸ್ವಲ್ಪ ಕೈ ಘಟನೆ ನಡೆಯುತ್ತೆ ಅಂತ. ಅಂದರೆ ಎಷ್ಟೇ ವಿದ್ಯಾವಂತವಾಗಿದ್ರು, ಎಷ್ಟೇ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟರು ಒಂದು ಸರಿ ಇಲ್ಲಪ್ಪ, ಅವನೇನೋ ತರಲೆ, ಅವನೇನೋ ತಪ್ಪು ಮಾಡಿಬಿಟ್ಟ, ಈ ಥರ ಒಂದಷ್ಟು ಗೊಂದಲದ ವಾತಾವರಣ, ಒಂದಷ್ಟು ಅಪಕೀರ್ತಿಗಳು ನಿಮಗೆ ಬರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಯಾವ ಸ್ಥಳದಲ್ಲಿ ಅಪಕೀರ್ತಿ ಬಂತೋ ಅದೇ ಸ್ಥಳದಲ್ಲಿ ಯಥೇಚ್ಛವಾಗಿ ಸಾಧನೆಯನ್ನು ಮಾಡ್ತೀರಾ. ಆದರೆ ಶ್ರದ್ಧೆಯನ್ನು, ಒಂದಷ್ಟು ಸಮಯವನ್ನು ಆ ವಿಚಾರದಲ್ಲಿ ನೀವು ಇನ್ನಷ್ಟು ಕೊಡ್ತಾ ಹೋಗ್ತೀರಾ, ಅಷ್ಟು ಲಾಭ ಜಾಸ್ತಿ ನೋಡ್ತಾ ಹೋಗ್ತೀರಾ ಅಂತೇಳಿ. ಪ್ರಮುಖವಾಗಿ ನೀವು ಶಿವನ ಆರಾಧನೆ ಮಾಡಿ, ಜೊತೆಗೆ ಕುಲದೇವರ ದರ್ಶನ ಮಾಡಿ, ಲಾಭದೊಂದಿಗೆ ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ತಡೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 7. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ವಾರ ಯಾವುದೇ ಕೆಲಸ ಪೂರ್ಣವೇ ಆಗೋದಿಲ್ಲ ಅಂತ. ಅಂದರೆ ಪೋಸ್ಟ್ಪೋನ್ ಆಗ್ತಾನೇ ಹೋಗ್ತಾ ಇರುತ್ತೆ. ಅಮೌಂಟಲ್ಲಿ ಲಾಕ್ ಆಗ್ತೀರ, ಅಂದರೆ ಸಾಲ ಬಾಧೆಯಲ್ಲಿ ಲಾಕ್ ಆಗ್ತೀರ. ಯಾವುದೋ ಒಂದು ಅಮೌಂಟ್ ಇಟ್ಕೊಂಡಿರ್ತೀರ, ಈ ವಾರ EMI ಕಟ್ಬೋಣಪ್ಪ, ಈ ವಾರ ಅವ್ರಿಗೆ ಸಾಲ ಕೊಟ್ಬಿಟ್ಟು ಋಣದಿಂದ ವಿಮುಕ್ತಿ ಆಗ್ಬೋಣ ಅಂತ ಅಂದ್ಕೊಂಡಿದ್ರೆ ಆ ಅಮೌಂಟ್ ಗೊತ್ತಿಲ್ಲ ಇನ್ಯಾವುದೋ ವಿಚಾರ ಖರ್ಚಾಗಿರುತ್ತೆ. ಏನೋ ಒಂಥರ ಮನಸ್ಸಿಗೆ ಘಾಸಿಗೆ ಆಗಿಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಕೂಡಿಟ್ಕೊಂಡು ಇದನ್ನು ತೀರಿಸೋಣ ಅಂತಿದ್ರೆ ಇನ್ಯಾವುದೋ ವಿಚಾರ ಖರ್ಚಾಗೋಯ್ತಲ್ಲ ಅಂತ. ಆಮೇಲೆ ಅತಿಯಾದ ಬುದ್ಧಿವಂತಿಕೆ. ಪ್ರಮುಖವಾಗಿ ಏನೋ ಯೋಚನೆ ಮಾಡಿಬಿಡೋದು, ಈ ಬಿಸ್ನೆಸ್ ಮಾಡಿದ್ರೆ ಅಥವಾ ಇದಕ್ಕೆ ದುಡ್ಡು ಹಾಕಿದ್ರೆ ಅಥವಾ ಈ ಕೆಲಸ ಮಾಡಿದ್ರೆ 10 ವರ್ಷದಲ್ಲಿ ತೀರಿಸ್ಬೇಕಾಗಿ ಸಾಲ ಒಂದೇ ವರ್ಷಕ್ಕೆ ತೀರಿಸ್ಬಿಡ್ತೀನಿ, ಅಥವಾ ಇವ್ರು ದುಡ್ಡು ಕೊಟ್ಟು ನೋಡೋಣ ನಂಗೆ ಲಾಭ ಜಾಸ್ತಿ ಮಾಡಿಕೊಡ್ತಾರ, ಅಥವಾ ಈ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ನನಗೆ ಫ್ಯೂಚರಲ್ಲಿ ಇವರು ನನಗೆ ಸಹಾಯ ಮಾಡ್ತಾರೆ. ಈ ಥರ ಅತಿಯಾದ ಬುದ್ಧಿವಂತಿಕೆಯಿಂದ ಜನಗಳ ಮಧ್ಯೆ ವಿರೋಧವನ್ನು ಕಟ್ಕೊಳ್ತೀರಾ, ಕೂಡಿರತಕ್ಕಂಥ ಅಮೌಂಟನ್ನು ಖರ್ಚು ಮಾಡ್ಕೊಳ್ತಾ ಬರ್ತೀರಾ. ಸ್ವಲ್ಪ ಜಾಗೃತವಾಗಿರಿ ಅಂತ. ಪ್ರಮುಖವಾಗಿ ಇವಾಗ ನಿಮ್ಗೆ ಆಲೋಚನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ತೊಗೋಣ, ಈ ಪ್ರಾಪರ್ಟಿ ಮಾಡ್ಕೋಣ, ಆ ವಸ್ತು ಈಗಲೇ ಪರ್ಚೇಸ್ ಮಾಡೋಣ, ಮುಂದೆ ನನಗೆ ತುಂಬ ಸಮಸ್ಯೆ ಆಗ್ಬೋದು, ಆ ಥರ ಯೋಚನೆ ಮಾಡಿ ಮನಸ್ಸನ್ನು ಗೊಂದಲವನ್ನು ಮಾಡ್ಕೊಳ್ತೀರಾ. ಆರೋಗ್ಯದಲ್ಲಿ ಗೊತ್ತಿಲ್ಲ ನೀವು ಎಷ್ಟು ಶ್ರಮವನ್ನು ಆಗ್ತಾ ಹೋಗ್ತೀರ, ಆರೋಗ್ಯ ಕೂಡ ಕುಂಠಿತವಾಗ್ತಾ ಬರುತ್ತೆ. ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಕೊನೆಯ ಭಾಗದಲ್ಲಿ ಇಷ್ಟೆಲ್ಲ ಯಾಕಪ್ಪ ಕಷ್ಟಪಡಬೇಕು, ಇಷ್ಟೆಲ್ಲ ಕಮಿಟ್ಮೆಂಟ್ ಯಾಕೆ ಮಾಡಿಕೊಂಡೆ ಅಂತ ಈ ವಾರ ನಿಮಗೆ ಕೊಂಚ ಮಟ್ಟಿಗೆ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ. ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಲಾಭ ಜಾಸ್ತಿಯೇ ನೋಡ್ತೀರಾ. ಪ್ರಮುಖವಾಗಿ ಸಿಮೆಂಟ್ ಬಿಸ್ನೆಸ್ ಮಾಡ್ತಾಯಿದ್ರೆ, ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಬೇಕಾದಂಥ ಜಲ್ಲಿ ಮರುಳ ಬಿಸ್ನೆಸ್ ಮಾಡ್ತಿದ್ದಾರೆ, ಒಳ್ಳೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒಳ್ಳೆ ವೆಬ್ ಡಿಸೈನರ್ ಆಗಿದ್ದರೆ, ಅಥವಾ ನಾನು IT-BT ಕ್ಷೇತ್ರದಲ್ಲಿ ಒಳ್ಳೆ ಉದ್ಯೋಗಿಗಳಾಗಿದ್ದರೆ, ಪ್ರಮುಖವಾಗಿ ಫಿನಾನ್ಸ್ ಸೆಕ್ಟರ್ಗಳಲ್ಲಿ ಫಿನಾನ್ಸ್ ವ್ಯವಹಾರ ಮಾಡ್ತಾಯಿದ್ರೆ ಲಾಭ ಜಾಸ್ತಿಯೇ ನೋಡ್ತಾ ಹೋಗ್ತೀರಾ. ಫಿನಾನ್ಸಲ್ಲಿ ಲಾಕ್ ಕೂಡ ಆಗ್ತೀರಾ. ಹಾಗಾಗಿ ಕೊಂಚ ಮಟ್ಟಿಗೆ ದುಡ್ಡನ್ನು ಇನ್ವೆಸ್ಟ್ ಕೊಡಬೇಕಾದ್ರೆ ಜಾಗೃತವಾಗಿರಿ. ದೂರದ ಪ್ರಯಾಣ ಮಾಡಬೇಕು ಅಂತಿದ್ರೆ ಸ್ವಲ್ಪ ದೂರ ಹಾಕೋದು ಉತ್ತಮ. ಇಲ್ಲ ಪ್ರಯಾಣವೇ ಸುಖಕರವಾಗಿರೋದಿಲ್ಲ, ಸಮಸ್ಯೆಗಳಾಗಿರ್ಬೋದು, ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ಅಥವಾ ಮನಸ್ಸಿಗೇನೋ ಘಾಸಿ ಆಗಿರ್ಬೋದು, ಆ ಥರ ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಜಾಗೃತವಾಗಿರೋ ಸೂಕ್ತ. ಜೊತೆಗೆ ಭೂಮಿ ವಿಚಾರದಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಇಲ್ಲ ಅಂದರೆ ನೀವು ಇನ್ವೆಸ್ಟ್ ಮಾಡಿರ್ತೀರೋ ವಿತಿನ್ 6 ತಿಂಗಳು ಅಥವಾ ವರ್ಷದಲ್ಲಿ ಆ ಭೂಮಿಯನ್ನು ಕಳ್ಕೊಂಡ್ಬಿಡ್ತೀರಾ ಸಾಲಬಾಧೆಯಿಂದ. ಸ್ವಲ್ಪ ಜಾಗೃತವಾಗಿ ಹೋಗೋದು ತುಂಬ ಉತ್ತಮ ಅಂಥೇಳಿ ಇಲ್ಲಿಗೆ ಈ ವಾರ ಭವಿಷ್ಯವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.
ತುಂಬ ಜನ ವಿಡಿಯೋಗಳಲ್ಲಿ ನನ್ನ ಬಗ್ಗೆ ಹೇಳಿ, ನನ್ನ ಜೀವನದ ಬಗ್ಗೆ ಹೇಳಿ, ಜೀವನದ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂಥೇಳಿ ನಿಮ್ಮ ಹೆಸರನ್ನು, ಡೇಟನ್ನು ಮೆನ್ಷನ್ ಮಾಡ್ತಿದ್ದೀರಾ. ಜೊತೆಗೆ ಹುಟ್ಟಿರತಕ್ಕಂಥ ಸಮಯವನ್ನು ಅಂದರೆ ಡೇಟ್ ಆಫ್ ಟೈಮ್, ಡೇಟ್ ಆಫ್ ಬರ್ತ್ ಎರಡನ್ನೂ ಕೂಡ ಮೆನ್ಷನ್ಸ್ ಮಾಡ್ತಾ ಹೋಗಿ ಆವಾಗ ನಿಖರವಾಗಿ ಈ ಸಮಯದಲ್ಲಿ ಹೇಗೆ ಆಗುತ್ತೆ ಅಂತ ಪ್ರಮುಖವಾಗಿ ತಿಳಿಸ್ಕೊಡ್ಬೋದು ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಸಂಚಿಕೆ ಮುಂದಿನ ವಾರ ತುಂಬ ವಿಶೇಷವಾಗಿದ್ದು, ಮುಂದಿನ ವಾರ ಕಳೆದ ನಂತರ ಹೊಸ ವರ್ಷ ಬರುತ್ತೆ. ತುಂಬ ಜನ ಅಂದ್ಕೊಳ್ತಿರ್ತಾರೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ, ಇಡೀ ವರ್ಷ ನಂದು ಹೇಗಿರುತ್ತೆ ಭವಿಷ್ಯ, ಈ ವರ್ಷ ನನ್ನ ಖಂಡಿತ ಭವಿಷ್ಯ ವೃದ್ಧಿ ಆಗುತ್ತಾ, ಈ ವರ್ಷ ನನಗೆ ಲಾಭ ಇದೆಯಾ ನಷ್ಟ ಇದೆಯಾ, ಈ ವರ್ಷ ಆರೋಗ್ಯ ಹೇಗಿದೆ ಅಂತೇಳಿ ವರ್ಷದ ಬಗ್ಗೆ ಆಲೋಚನೆ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಂತ. ಮುಂದಿನ ವಾರದ ಸಂಚಿಕೆಯಲ್ಲಿ ಸ್ವಲ್ಪ ಸುಳಿವು ಕೊಡ್ತೀನಿ. ಈ ವರ್ಷದ ನಿಮ್ಮ ಭವಿಷ್ಯ ಯಾವ ದಿಕ್ಕಿನಡೆ ಸಾಗತ್ತೆ ಅಂತ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಆ ಭಗವಂತ ಅನುಗ್ರಹವನ್ನು ಮಾಡಲಿ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಜ್ಯೋತಿಷ್ಯ ನಿಮ್ಮ ಜೀವನದ ಅಭಿವೃದ್ಧಿಗೆ ಯಾವ ರೀತಿಯ ವಿಚಾರಣೆಯನ್ನು ಮಾಡಿಕೊಳ್ಬೋದು, ದೇವತಾ ಪೂಜೆಯನ್ನು ಮಾಡಿದರೆ ಯಾವ ರೀತಿ ಲಾಭವನ್ನು ಹೊಂದಬಹುದು, ಮನೆಯಲ್ಲಿ ವಾಸ್ತುವಿನ ಸಮಸ್ಯೆ ಇದ್ದರೆ ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೋದು, ನಿಮ್ಮ ಅಭಿವೃದ್ಧಿಗೆ ಉಪಯುಕ್ತ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ. ಭಗವಂತ ಎಲ್ಲರಿಗೂ ಕೂಡ ಅಭಿವೃದ್ಧಿಯನ್ನು ಅನುಗ್ರಹವನ್ನು ಮಾಡಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.